ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ಧ್ಯಾನ ಯಜ್ಞಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೆಲ್ಕಮ್ ಟು ಧ್ಯಾನ ಯೋಗ ಪ್ರೋಗ್ರಾಮ್. ಆನ್ ದಿಸ್ auspicious day of Buddha Purnima, let us once again unite in this energy network, in this divine network of the souls, to remind us that we are always connected, we have been connected, and we will remain connected. This is just a medium. It should never be an obstacle to experience that connectivity. So I'm happy to welcome our dearest Guruji, Sri Vishwanath Guruji, and request him to guide us in this path of transformation so that we can also move towards enlightenment. So with all your love and all your smile, I'm requesting Guruji to share his wisdom with us and help us experience another beautiful session, wonderful session on meditation. Namaste. Namaste. Touch your heart. ಹೃದಯವನ್ನು ಸ್ಪರ್ಶ ಮಾಡಿ. ಕಣ್ಮುಚ್ಚಿ. Close your eyes. ಉಸಿರಾಟವನ್ನು ಗಮನಿಸಿಕೊಳ್ಳಿ. ಹೃದಯ ಬಡಿತವನ್ನು ಗಮನಿಸಿ. ನಿಮ್ಮನ್ನು ನೀವು ಫೀಲ್ ಮಾಡ್ಕೊಳ್ಳಿ. ಹೃದಯ ಬಡಿತ ಸಮಾಧಾನಗೊಳ್ಳಲಿ. ಮನಸ್ಸು ಸಮಾಧಾನಗೊಳ್ಳಲಿ. ಶಾಂತ ಚಿತ್ತರಾಗಿ ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. Dear universal energy, guide us from unreal to reality. Lead us from darkness unto light. Transform us from death to immortality. Om, peace, peace, peace. ಪರಮಾತ್ಮನ ಶಕ್ತಿಯಲ್ಲಿ, ಬ್ರಹ್ಮಾಂಡ ಶಕ್ತಿಯಲ್ಲಿ ಕೇಳಿಕೊಂಡಿದ್ದೇವೆ. ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೆ ಮಾರ್ಗದರ್ಶನ ಮಾಡು. ಸ್ಪಷ್ಟವಾಗಿ ಕೇಳಿಕೊಂಡು ಬಲಹಸ್ತವನ್ನು ಸಮಾಧಾನಗೊಳಿಸಿ. ಕಣ್ಣುಗಳು ಮುಚ್ಚಿರಲಿ. ಬೆನ್ನು ಸ್ವಲ್ಪ ನೇರವಾಗಿರಲಿ. ಆಳವಾದ ಉಸಿರಾಟವನ್ನು ಮಾಡಿ. ಡೀಪ್ ಬ್ರೀದಿಂಗ್. ಆಳವಾದ ಉಸಿರಾಟ. ಡೀಪ್ ಬ್ರೀದಿಂಗ್. ಆಳವಾದ ಸಮಾಧಾನದ ಉಸಿರಾಟ. ಹೃದಯ ಭಾಗವನ್ನು ಗಮನಿಸಿ. ಹೃದಯ ಕೇಂದ್ರದಲ್ಲಿ ಗಮನವನ್ನಿಟ್ಟು
ಆಳವಾದ ಉಸಿರಾಟವನ್ನು ಮಾಡಿ. ಡೀಪ್ ಬ್ರೀದಿಂಗ್. ಆಳವಾದ, ನೀಳವಾದ, ಸಮಾಧಾನದ ಉಸಿರಾಟ. ಓಂಕಾರವನ್ನ ಪಠಿಸೋಣ. ಸಿದ್ಧರಾಗಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಟೇಕ್ ಎ ಡೀಪ್ ಬ್ರೆತ್. Deep breath. Deep breath. ವಿಶ್ರಾಂತಿ. ದೇಹ ಮನಸ್ಸು ಸಮಾಧಾನಗೊಂಡಿವೆ. ಹೃದಯ ಉಸಿರಾಟ ಶಾಂತಗೊಂಡಿದೆ. ಈ ದಿವ್ಯ ಮನಸ್ಥಿತಿಯಲ್ಲಿ ಬುದ್ಧನ ರೂಪವನ್ನ ಕಲ್ಪಿಸಿಕೊಳ್ಳೋಣ. ಬುದ್ಧನ ಚಿತ್ರಣವನ್ನ ಕಲ್ಪಿಸಿಕೊಳ್ಳೋಣ. ಬುದ್ಧನ ಮೂರ್ತಿಯನ್ನ ಕಲ್ಪಿಸಿಕೊಳ್ಳೋಣ. ಸ್ಪಷ್ಟವಾದ ಕಲ್ಪನೆ, ಸುಂದರವಾದ ಮುಖ, ಮಂದಹಾಸ, ಶಾಂತವಾದ ಮುಖ, ಸಮಾಧಾನದ ಹಣೆಯ ಭಾಗ. ಇಡೀ ಮುಖವನ್ನ ಗಮನಿಸಿ. ಮಂದಹಾಸವನ್ನ, ಮುಗುಳ್ನಗೆಯನ್ನ ಗಮನಿಸಿಕೊಳ್ಳಿ. ಬುದ್ಧನ ದಿವ್ಯ ಶಕ್ತಿ, ದಿವ್ಯ ಶಕ್ತಿಯ ಹರಿವನ್ನ ಗಮನಿಸಿ. ಬುದ್ಧನ ಒಳಗೂ ಸುತ್ತಲೂ ಬಂಗಾರದ ಬೆಳಕಿನ ಕಿರಣಗಳು ಹೊರಹೊಮ್ಮುತ್ತಿರುವುದನ್ನು ಗಮನಿಸಿ. ಗೋಲ್ಡನ್ ಲೈಟ್ is emitting within and around Buddha. Everywhere golden light is spreading. ಎಲ್ಲ ಕಡೆಯಲ್ಲಿ ಬಂಗಾರದ ಬೆಳಕು ಹರಿಯುತ್ತದೆ. ಆ ದಿವ್ಯ ಶಕ್ತಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸಮ್ಮುಖದಲ್ಲಿ ನಾವಿದ್ದೇವೆ. ಮಹಾನ್ ಶಕ್ತಿಯ ಆಶೀರ್ವಾದ ಪಡೆಯಲು ನಾವು ಕುಳಿತುಕೊಂಡಿದ್ದೇವೆ. ಈಗ ಬುದ್ಧನಲ್ಲಿ ನಮ್ಮ ಪ್ರೀತಿಯ ಗುರುವನ್ನ ಕಾಣುತ್ತಾ ಗುರುಸ್ತುತಿಯನ್ನು ಮಾಡೋಣ. ನಮಸ್ಕಾರ ಮುದ್ರೆಗೆ ಬನ್ನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಗುರುವಿನ ಪಾದಾರವಿಂದಗಳಿಗೆ ನಮನ. ಸಂಪೂರ್ಣ ಶರಣಾಗತಿಯನ್ನು ಅರ್ಪಿಸಿ ಸಾಷ್ಟಾಂಗ ನಮಸ್ಕಾರ. ಸಂಪೂರ್ಣವಾಗಿ
ಗುರುವಿನ ಪಾದಾರವಿಂದಗಳಿಗೆ ಹಣೆಯನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಗುರುವಿನ ಆಶೀರ್ವಾದ ಪಡೆಯುವ ಸಮಯ. ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಸಮಾಧಾನವಾಗಿದ್ದೀರಿ. ಈಗ ಸ್ವಲ್ಪ ಕಾಲ ನಿಶ್ಶಬ್ದದಲ್ಲಿರಿ. ಗುರುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಬುದ್ಧನ ಆಶೀರ್ವಾದದ ಶಕ್ತಿ, ಗುರುವಿನ ಆಶೀರ್ವಾದದ ಶಕ್ತಿ ನಮ್ಮಲ್ಲಿ ಹರಿಯಲಿ. ಬಿ ಇನ್ ಸೈಲೆನ್ಸ್. ನಿಶ್ಶಬ್ದವಾಗಿರಿ, ನಿಶ್ಚಲವಾಗಿರಿ. ದೇಹ ಮನಸ್ಸು ಸಮಾಧಾನವಾಗಿರಲಿ. ಮುಖದಲ್ಲಿ ಮಂದಹಾಸವಿರಲಿ. ಮತ್ತೆ ನಿಮ್ಮ ಗಮನವನ್ನ ಉಸಿರಾಟದ ಮೇಲೆ ತನ್ನಿ. ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಸಮಾಧಾನವಾಗಿ ಉಸಿರನ್ನು ಹೊರಹಾಕಿ. ಗುರುಗಳಿಗೆ, ಬುದ್ಧನಿಗೆ ಧನ್ಯವಾದವನ್ನು ಅರ್ಪಿಸಿ ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನ ಹೊರ ಹಾಕುತ್ತಾ ಎರಡೂ ಹಸ್ತಗಳನ್ನ ಪರಸ್ಪರ ಉಜ್ಜಿಕೊಳ್ಳುತ್ತಾ ಮುಖವನ್ನ ಸ್ಪರ್ಶಿಸಿ ಸಂಪೂರ್ಣ ಮುಖವನ್ನ ಸಮಾಧಾನವಾಗಿ ಒರೆಸಿಕೊಳ್ಳುತ್ತಾ ಶಾಂತವಾಗಿ ಖುಷಿಯಿಂದ ಸಿದ್ಧತಾ ಧ್ಯಾನದಿಂದ ಹೊರಬನ್ನಿ. ನಮಸ್ತೆ. ಎಲ್ಲರಿಗೂ ಬುದ್ಧ ಜಯಂತಿಯ, ಬುದ್ಧ ಪೌರ್ಣಿಮೆಯ ಶುಭಾಶಯಗಳು. ಇವತ್ತಿನ ದಿನ ಎರಡೂ ಆದ ದಿನ, ಬುದ್ಧನ ಜಯಂತಿ ಹಾಗೂ ಬುದ್ಧನಿಗೆ ಜ್ಞಾನೋದಯ ಎರಡೂ ಆಗಿರ್ತಕ್ಕಂಥ ದಿನ ಅಂತ ಹೇಳ್ತಾರೆ. ಬುದ್ಧ ಪೂರ್ಣಿಮಾ. ಬುದ್ಧ ಅನ್ನೋ ಶಬ್ದ ಕೇಳಿದ ಕೂಡಲೇ ಆ ದೈದೀಪ್ಯಮಾನವಾದ, ಆನಂದಭರಿತವಾದ, ಶಾಂತವಾದ ಮನಸ್ಥಿತಿಗೆ ಹೊರಟೋಗ್ಬಿಡ್ಬೇಕು ನಾವು. ಆ ಶಬ್ದ ಕೇಳಿದ ಕೂಡಲೇ ಸಂಪೂರ್ಣ ಸಮತೋಲನ ಸ್ಥಿತಿಗೆ ಹೊರಟೋಗ್ಬಿಡ್ಬೇಕು. ಬುದ್ಧನ ಮುಖದಲ್ಲಿರುವ ಆ ಶಕ್ತಿ ನಮ್ಮದಾಗಬೇಕು. ಮಹಾನ್ ಶಕ್ತಿಯ ಮಹಾಜ್ಞಾನ ನಮ್ಮಲ್ಲಿ ಹರಿಬೇಕು. ಹಾಗಾಗಿ ಬುದ್ಧ ಅಂತ ಮನಸ್ಸಿನಲ್ಲಿ ಬಂದ ಕೂಡಲೇ ಹೇಗಿರ್ಬೇಕು ನಮ್ಮ ಮುಖದಲ್ಲಿ? ಮಂದಹಾಸ. ಒಂದ್ಸರಿ ಕಣ್ಣು ಮುಚ್ಚಿಕೊಂಡು ಬುದ್ಧನನ್ನ ಸ್ಮರಿಸಿಕೊಳ್ಳಿ. ಮುಖದಲ್ಲಿ ಮಂದಹಾಸ ತಂದ್ಕೊಳ್ಳಿ. ಒಂದ್ಸರಿ ಬ್ರಿಂಗ್ ಇಟ್. ಎಸ್, ಅಷ್ಟು ಸಮಾಧಾನತೆ ಇರಬೇಕು.
ಅಷ್ಟು ಶಾಂತತೆ ಇರಬೇಕು. ರೈಟ್? ಬುದ್ಧನ ಕಥೆಗಳನ್ನ ಬೇಕಾದಷ್ಟು ಕೇಳಿದೀರ, ಆದ್ರೆ ಬುದ್ಧ ಬೋಧಿಸಿದ ತತ್ವವನ್ನ ನಾವಲ್ಲಿ ಕೇಳಿಕೊಂಡು ಇವತ್ತಿನ ಧ್ಯಾನವನ್ನು ಮಾಡೋಣ. ಬುದ್ಧ ಆ ವರ್ಡ್, ಆ ಪದದ ಅರ್ಥವೇನು ಅಂತ ಹೇಳಿದ್ರೆ, ಅದರ ಅರ್ಥನೇ ಜ್ಞಾನೋದಯ, ಎನ್ಲೈಟೆಂಡ್ ಒನ್ ಅಂತ. ಅವರ ಹೆಸರು ಗೌತಮ ಅಲ್ವಾ? ಗೌತಮ ಬುದ್ಧ. ಬುದ್ಧ ಅಂತ ಹೇಳಿದ್ರೆ ಎನ್ಲೈಟೆಂಡ್ ಮಾಸ್ಟರ್. ನಮ್ಮ ಸಂಸ್ಕೃತದಲ್ಲಿ ಜ್ಞಾನೋದಯ, ಪಾಲಿ ಭಾಷೆಯಲ್ಲಿ ಫುಲ್ಲಿ ಅವೇಕಂಡ್ ಒನ್, ಸಂಪೂರ್ಣವಾಗಿ ಉನ್ನತ ಅರಿವಿನ ಸ್ಥಿತಿಗೆ ತಲುಪಿದವರು ಅಂತ. ಉನ್ನತ ಅರಿವು, ಎನ್ಲೈಟೆಂಡ್, ಎನ್ಲೈಟೆಂಡ್, ಅರಿವಿನ ಲೋಕದಲ್ಲಿರುವುದು, ಅರಿವಿನ ಬೆಳಕಿನಲ್ಲಿ ಸೇರುವುದು, ಜ್ಞಾನದ ಉದಯ ಆಗೋದು, ಇದು ಎನ್ಲೈಟನ್ಮೆಂಟ್ ಅಲ್ವಾ? ಬುದ್ಧನಿಗೆ ಜ್ಞಾನೋದಯ ಆಯ್ತು. ಬುದ್ಧನ ವಿಚಾರಗಳು ನಾವು ಬಾಲ್ಯದಲ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ಅಲ್ವಾ? 3 ಪಠಣ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಧಮ್ಮಂ, ಸಂಘಂ ಶರಣಂ ಗಚ್ಚಾಮಿ ಅಲ್ವಾ? ಸುಲಭ ಸೂತ್ರ, ಬುದ್ಧ ಹೇಳ್ಕೊಟ್ಟಿದ್ದು ಸುಲಭ ಸೂತ್ರ. ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಗುರುವಿಗೆ ಶರಣಾಗತಿಯನ್ನು ಅರ್ಪಿಸುವುದು. ಇಲ್ಲಿ ಬುದ್ಧ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೆ, ಅದರ ಅರ್ಥ ಏನು? ಎನ್ಲೈಟೆಂಡ್ ಒನ್ ಅಂದ್ರೆ ಅಂತಹ ಗುರುವಿನ ಸಾನ್ನಿಧ್ಯಕ್ಕೆ ನೀನು ಹೋಗು, ಅವರಲ್ಲಿ ಶರಣಾಗತಿಯನ್ನು ಅರ್ಪಿಸು ಅನ್ನೋದು ಅರ್ಥ. ಬುದ್ಧಂ ಶರಣಂ ಗಚ್ಚಾಮಿ. ಶಿಷ್ಯ ಅಥವಾ ಅನುಯಾಯಿ ಆಗಿರ್ತಕ್ಕಂಥವರು ಆಧ್ಯಾತ್ಮಿಕ ಪಥದಲ್ಲಿ ಹೋಗಲಿಕ್ಕೆ ಗುರುವಿನ ಸಂಪರ್ಕಕ್ಕೆ ಬರಬೇಕು, ಗುರುವಿಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಅರ್ಪಿಸಬೇಕು. ಹಾಗೆ ಎರಡನೇದು ಧರ್ಮಂ ಶರಣಂ ಗಚ್ಚಾಮಿ. ಈ ಶರಣಾಗತಿ ಹೊಂದಿರತಕ್ಕಂಥ ಶಿಷ್ಯ, ಅನುಯಾಯಿ ಏನಾಗಬೇಕು? ಡಿಸೈಪಲ್ ಏನಾಗಬೇಕು? ಧರ್ಮ ಮಾರ್ಗದಲ್ಲಿ ಹೋಗಬೇಕು. ಧರ್ಮ ಅಂತ ಹೇಳಿದ್ರೆ ಏನು? ಯಾವುದೋ ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟಿದ್ದಲ್ಲ ಇದು, ಯಾವುದೋ ಒಂದು ಕಾಸ್ಟ್ ಕ್ರೀಡಿಗೆ ಸಂಬಂಧಪಟ್ಟಿದ್ದಲ್ಲ. ನಾವೆಲ್ಲ ಹೇಳ್ತೀವಲ್ಲ, ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಕ್ರಿಶ್ಚಿಯನ್, ಅದಲ್ಲ. ಧರ್ಮ ಅಂತ ಹೇಳಿದ್ರೆ ಲಾ ಆಫ್ ನೇಚರ್, ಪ್ರಕೃತಿಯ ನಿಯಮ, ಲಾ ಆಫ್ ಕ್ರಿಯೇಟರ್, ನಾವು ಸೃಷ್ಟಿಯ ನಿಯಮ ಅಂತ ಏನ್ ಕರಿತೀವಿ ಅದು. ಅದಾದ್ಮೇಲೆ ಲಾ ಆಫ್ ಕಾಸ್ಮೋಸ್, ಕಾಸ್ಮಿಕ್ ಲಾ ಅಂತ ಕರಿತೀವಿ, ಈ ಬ್ರಹ್ಮಾಂಡ ಶಕ್ತಿಯ ನಿಯಮ. ಇದಕ್ಕೆ ಅಧೀನರಾಗಿ ಧರ್ಮವನ್ನ ಪಾಲಿಸುವುದು, ಇದು ಧರ್ಮ. ಇಡೀ ಪ್ರಪಂಚದಲ್ಲಿರೋದು ಒಂದೇ ಧರ್ಮ, ಅದ್ಯಾವುದು? ಕಾಸ್ಮಿಕ್ ರಿಲಿಜಿಯನ್. ಎಲ್ಲರಿಗೂ ಒಂದೇ, ಎಲ್ಲರಿಗೂ ಈ ಪಂಚತತ್ವಗಳು ಒಂದೇ, ಯಾರಿಗೂ ಬೇರೆ ಏನಿಲ್ಲ. ಗಾಳಿ ಬೆಳಕು ಎಲ್ಲ ಕೂಡ ಒಂದೇ ರೀತಿಯಲ್ಲಿ ಸಮಾನವಾಗಿ ಕೊಡ್ತಕ್ಕಂತಹ ಶಕ್ತಿ ಅದು. ಹಾಗಾಗಿ ಕಾಸ್ಮಿಕ್ ಲಾ, ಇದನ್ನ ಧರ್ಮಂ ಶರಣಂ ಗಚ್ಚಾಮಿ ಅನ್ನೋ ಒಂದು ಸ್ಪಷ್ಟತೆಯಲ್ಲಿ ಬುದ್ಧ ಬೋಧಿಸ್ತಾರೆ. ಮುಂದಿಂದ ಯಾವುದು? ಸಂಘಂ ಶರಣಂ ಗಚ್ಚಾಮಿ. ಇದೇನಿದು? ಸಂಘದಲ್ಲಿರೋ ಯಾರ ಸಂಘ? ಎನ್ಲೈಟೆಂಡ್ ಮಾಸ್ಟರ್ಸ್. ಯಾರು ಅರಿವಿನ ಸ್ಥಿತಿಯಲ್ಲಿರ್ತಾರೋ, ಅರಿವಿನಿಂದ ತುಂಬಿರ್ತಾರೋ ಅವರ ಜೊತೆಗಿರು, ಅವರ ಸಂಪರ್ಕದಲ್ಲಿರು. ಅಥವಾ ಯಾರು ಅರಿವಿನ ಹಾದಿಯಲ್ಲಿ
ನಮಗಿಂತ ಮುಂದೆ ಇದ್ದಾರೋ ಅವರ ಜೊತೆಗಿರು. ಪ್ರತಿ ಹಂತದಲ್ಲೂ ಆ ಮಹಾಶಕ್ತಿ ಅಂದರೆ ಅರಿವಿನ ಗುರು ಏನಿದ್ದಾನೆ, ಆ ಶಕ್ತಿ ನಮ್ಮನ್ನ ತಿದ್ದೋದು, ತೀಡೋದು, ಸರಿಯಾದ ಸೂಚನೆಗಳನ್ನು ಕೊಡೋದು, ಸ್ಪಷ್ಟತೆಯನ್ನು ಕೊಡೋದು, ಜೊತೆಗೆ ಉತ್ತರಗಳನ್ನು ಕೊಡೋದು, ಇದೆಲ್ಲ ಬೇಕಲ್ವಾ? ಹಾಗಾಗಿ ಅಂತಹ ಸಂಘದಲ್ಲಿರು. ಸಂಗಂ ಶರಣಂ ಗಚ್ಚ. ಎಂತವರ ಸಂಘ? ರಾಮಕೃಷ್ಣ ಪರಮಹಂಸರ ಸಂಘ, ಶಂಕರಾಚಾರ್ಯರ ಸಂಘ, ಜೀಸಸ್ ಕ್ರೈಸ್ಟ್ ಅವರ ಸಂಘ, ಓಶೋ ಅವರ ಸಂಘ, ಬುದ್ಧನ ಸಂಘ, ಮಹಾವೀರನ ಸಂಘ, ಸದ್ಗುರುವಿನ ಸಂಘ, ಹೀಗೆ ಕೃಷ್ಣನ ಸಂಘ. ಅಂತಹ ಮಹಾಶಕ್ತಿಯ ಜೊತೆಗಿರು. ಅಂದ್ರೆ ನಾನು ಶಿಷ್ಯನಾಗಿ, ಡಿಸೈಪಲ್ ಆಗಿ ಸಂಪೂರ್ಣವಾಗಿ ಈ ಸಂಘಕ್ಕೆ, ಇಂತಹ ಸಂಘಕ್ಕೆ ಶರಣಾಗತಿಯಿಂದ ಇದ್ದು ಅಲ್ಲಿ ಸಿಗ್ತಕ್ಕಂತಹ ಜ್ಞಾನ ಬೋಧೆಯನ್ನು ಪಡ್ಕೊಂಡು ಸದಾ ಅವರಿಗೆ ಧನ್ಯವಾದವನ್ನ, ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಸಂಸಾರವೆಂಬ ಬಂಧನದಿಂದ ಬಿಡುಗಡೆ ಮಾಡತಕ್ಕಂತಹ ಅಲ್ಟಿಮೇಟ್ ಟ್ರೂತ್, ಮಹಾಸತ್ಯವನ್ನು ಹೇಳ್ಕೊಡ್ತಕ್ಕಂತಹ ಸಂಘದಲ್ಲಿ ಇರು ಅನ್ನುವ ವಿಚಾರವನ್ನು ಹೇಳಿದ್ರು. ಸಂಗಂ ಶರಣಂ ಗಚ್ಚ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಬುದ್ಧಂ ಶರಣಂ ಗಚ್ಚಾಮಿ, ಗುರುವಿಗೆ ಶರಣ. ಧರ್ಮಂ ಶರಣಂ ಗಚ್ಚಾಮಿ, ಪ್ರಕೃತಿ ನಿಯಮ, ಸೃಷ್ಟಿ ನಿಯಮವನ್ನು ಪಾಲಿಸು. ಸಂಗಂ ಶರಣಂ ಗಚ್ಚಾಮಿ, ಆ ದಿವ್ಯ ಸಂಘದಲ್ಲಿ ನೀನು. ಎರಡು ರೀತಿಯ ಸಂಘ ಇದೆ. ಒಂದು ಅರಿವಿನಿಂದ ತುಂಬಿರ್ತಕ್ಕಂತಹ ಮಹಾ ವ್ಯಕ್ತಿಗಳ ಸಂಘ. ಅವರು ಹೇಳಿಕೊಡುವ ಧ್ಯಾನ ಮಾರ್ಗದಲ್ಲಿ ನಡೆದ್ರೆ, ಧ್ಯಾನ ಮಾರ್ಗದಲ್ಲಿ ನಡೀತಾ ಹೋದ್ರೆ ನಮ್ಮೊಳಗಡೆ ಇರತಕ್ಕಂತಹ ಆತ್ಮಶಕ್ತಿಯ ಸಂಘ. ಎರಡು ಸಂಘ. ಆತ್ಮಶಕ್ತಿಯ ಸಂಘ. ಅವರ ಬೋಧನೆಯನ್ನ ನೋಡ್ತಾ ಹೋದ್ರೆ, ಕೇಳ್ತಾ ಹೋದ್ರೆ ತುಂಬಾ ಅದ್ಭುತವಾದ ವಿಷಯಗಳು ನಮಗೆ ಸಿಗುತ್ತೆ. ಬುದ್ಧ ಅಂದ್ರೆ ಗೌತಮ ರಾಜಕುಮಾರ ಅರಮನೆಯಿಂದ ಹೊರಗೆ ಬಂದು ಏನೇನೆಲ್ಲ ನೋಡ್ದ ಅಂತ ನಿಮ್ಗೆ ಗೊತ್ತಿದೆ. ಏನನ್ನ ನೋಡ್ದ? ನೋಡಿದ್ದೇನು ಅಂತ ಹೇಳಿದ್ರೆ ಅವನಿಗೆ ಸತ್ಯದ ಪರಿಚಯ ಆಯ್ತು. ಅರಿವಲ್ಲ, ಪರಿಚಯ ಆಯ್ತು. ಯಾವ್ದದು? 4 ನೋಬಲ್ ಟ್ರುತ್ಸ್ ಅಂತ ಕರೀತಾರೆ. ಸತ್ಯದ ಪರಿಚಯ. ಮೊದಲನೇದು ಯಾವುದು? ಸಫರಿಂಗ್ ಎಕ್ಸಿಸ್ಟ್. ಏನು? ಸಫರಿಂಗ್. ಈ ಪ್ರಪಂಚದಲ್ಲಿ ಏನಿದೆ? ವ್ಯಥೆ, ನೋವು, ಭಯ ತುಂಬಿದೆ. ಹುಟ್ಟು, ಸಾವು, ಅನಾರೋಗ್ಯ, ನೋವು, ಇದೊಂದು ಪ್ಯಾಟರ್ನ್. ಎಲ್ಲರೂ ಹುಟ್ಟುತ್ತಾ ಇದ್ದಾರೆ, ಅವರಿಗೆ ವಯಸ್ಸಾಗ್ತಾ ಇದೆ, ಅವರಿಗೆ ಅನಾರೋಗ್ಯ ಇದೆ, ನೋವಿದೆ, ಹಾಗೆ ಒಂದು ದಿನ ದೇಹ ಬಿಡ್ತಾರೆ. ಹಾಗಾದ್ರೆ ಏನರ್ಥ? ಈ ನೋವು, ಈ ಒಂದು ವ್ಯಾಕುಲತೆ ಎಲ್ಲ ಕಡೆ ತುಂಬಿದೆ. ಇಟ್ ಈಸ್ ದೇರ್ ಎವ್ರಿವೇರ್. ಇದು ಸ್ಪಷ್ಟತೆ ಸಿಕ್ತು, ಅಂದ್ರೆ ಅದ್ರ ಪರಿಚಯ ಆಯ್ತು. ಆಗ ಅವರು ಎರಡನೇ ಸತ್ಯಕ್ಕೆ ಹೊರಡ್ತಾರೆ. ಈ ಎಲ್ಲ ಸಮಸ್ಯೆಗಳ ಮೂಲ ಯಾವುದು? ದ ಒರಿಜಿನ್ ಆಫ್ ದಿ ಸಫರಿಂಗ್ಸ್. ಈ ಸಮಸ್ಯೆಗಳ ಮೂಲ ಯಾವುದು? ನಾವೆಲ್ಲರೂ ಯಾವುದನ್ನ ಬಯಸ್ತಾ ಇದೀವಿ? ನೋವನ್ನ ಬಯಸ್ತಾ ಇದೀವಿ. ನೋವನ್ನು ಬಯಸ್ತಾ ಇದೀವ? ಅದನ್ನ ಬುದ್ಧ ಹೇಳೋದು ಹೌದು. ವಿ ಆರ್ ಆಲ್ ಕ್ರೇವಿಂಗ್ ಫಾರ್ ದಿಸ್ ಪೇನ್. ಯಾವುದು? ಸೆನ್ಶುವಲ್ ಪ್ಲೆಜರ್ಸ್, ಕ್ರೇವಿಂಗ್ ಫಾರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಲೌಕಿಕವಾಗಿ ಎಲ್ಲವನ್ನೂ ಕೂಡ ಇದು ಬೇಕು, ಅದು ಬೇಕು ಅನ್ನೋ ಒಂದು ಆಸೆ, ದುರಾಸೆಯಿಂದ ಮುನ್ನುಗ್ಗೋದು. ದ ಒರಿಜಿನ್ ಆಫ್ ದಿಸ್ ಸಫರಿಂಗ್ಸ್.
ಅಂದ್ರೆ ನಾವು ತುಂಬಾ ಹಣ ಮಾಡಬೇಕು, ಅದ್ರ ಹಿಂದೆ ತುಂಬಾ ಎಲ್ಲ ನೋವಿದೆ. ಹಣ ಮಾಡುವ ಮನಸ್ಥಿತಿಯನ್ನು ಇಟ್ಟುಕೊಂಡು ಮುನ್ನುಗ್ತಾ ಇರ್ತೀವಿ, ದೇಹದ ಪರಿವೇ ಇರೋದಿಲ್ಲ. ದೇಹ ಏನಾಗುತ್ತೆ, ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಮನಸ್ಸೇನಾಗುತ್ತೆ, ಒತ್ತಡದಿಂದ ತುಂಬಿಕೊಳ್ಳುತ್ತೆ. ಭಾವನೆಗಳೇನಾಗುತ್ತೆ, ವೈಪರೀತ್ಯಕ್ಕೆ ಒಳಪಡುತ್ತೆ. ಹಣ ಮಾಡೋ ತಪ್ಪ ಅಲ್ಲ, ಆದ್ರೆ ಕ್ರೇವಿಂಗ್, ಅತಿ ಆಸೆ, ದುರಾಸೆ, ಅದನ್ನು ಹೇಳ್ತಾರೆ ದ ಒರಿಜಿನ್ ಆಫ್ ದಿಸ್ ಸಫರಿಂಗ್ಸ್. ಇದರ ಮೂಲ, ಈ ಎಲ್ಲ ಸಮಸ್ಯೆಗಳ ಮೂಲ ಯಾವುದು? ಅತಿಯಾಗಿ ಬಯಸೋದು, ರೈಟ್? ಅದಾದ ಮೇಲೆ ಮೂರನೇ ಹಂತಕ್ಕೆ ಹೋಗ್ತಾರೆ, ಹೌ ಟು ಎಂಡ್ ದಿಸ್ ಸಫರಿಂಗ್ಸ್. ಈ ಎಲ್ಲ ಏನು ನೋವುಗಳು, ಸಮಸ್ಯೆಗಳು, ಭಯ, ತೊಂದರೆ ಏನಿದೆಯಲ್ಲ, ಇದನ್ನೆಲ್ಲ ಮುಗಿಸೋದು ಹೇಗೆ? ಹೌ ಟು ಸ್ಟಾಪ್ ದಿಸ್? ಆಗ ಹೇಳ್ತಾರೆ, ಈ ಎಲ್ಲ ದುರಾಸೆ, ಆಸೆಗಳನ್ನು ನಾವು ನಿಲ್ಲಿಸಬಹುದು. ನಿಲ್ಲಿಸಿದರೆ ನಾವೆಲ್ಲಿಂದ ಹೊರಗೆ ಬರ್ತೀವಿ? ಈ ಬಂಧನದಿಂದ ಹೊರಗೆ ಬರ್ತೀವಿ. ಇದು ಬೇಕು, ಅದು ಬೇಕು, ಅದು ಇರ್ಲಿ, ಇದು ಇರ್ಲಿ, ಹೀಗಿರ್ಲಿ, ಹಾಗಿರ್ಲಿ, ಇದೇ ಸರ್ವಸ್ವ, ಅದೇ ಸರ್ವಸ್ವ, ಹೀಗೆ ನಾನಾ ರೀತಿಯಲ್ಲಿ ನಾವೇನು ಅತಿಯಾಗಿ ಧುಮುಕಿ ಜಾಲಾಡ್ತಾ ಇದೀವೋ, ಆ ಸಫರಿಂಗ್ಸ್ ಅನ್ನ ಅಥವಾ ಆ ಕ್ರೇವಿಂಗ್ ಅನ್ನ ನಾವು ನಿಲ್ಲಿಸಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ಇದು ಮೂರನೇದು. ನಾಲ್ಕನೇ ಹಂತ ಏನು? ಈ ಸಫರಿಂಗ್ಸ್ ಅನ್ನ ನಿಲ್ಲಿಸೋದು ಹೇಗೆ? ದಟ್ ಇಸ್ ದ ಪಾಯಿಂಟ್. ವಿ ಹ್ಯಾವ್ ಟು ಕನೆಕ್ಟ್ ಟು ಎ ಐಡಿಯಾ, ಎ ಪಾತ್, ಎ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿ ಟು ಎಂಡ್ ದೀಸ್ ಸಫರಿಂಗ್ಸ್. ಬದುಕಿನಲ್ಲಿ 8 ಅಂಶಗಳನ್ನ ಬುದ್ಧ ಬೋಧನೆ ಮಾಡ್ತಾರೆ. ಇದೇನಿದು? ಅರಮನೆಯಿಂದ ಹೊರಗೆ ಬಂದ ಕೂಡಲೇ ಗೌತಮನಿಗೆ ಕಾಣಿಸಿರೋ ದೃಶ್ಯಗಳಿಂದ ಇದೆಲ್ಲ ಕ್ವಶನ್ ಎದ್ದಿದ್ದು. ಅದ ನಂತರ ಅವರು ಸಾಧನೆ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಇದು ಲಭ್ಯವಾಗ್ಲಿ ಅಂತ 8 ಫೋಲ್ಡ್ ಪಾತ್, ಬದುಕಿನ 8 ಅಂಶಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಈ 8 ಪ್ರಾಕ್ಟೀಸ್ ಏನಿದೆ, ಅಭ್ಯಾಸ ಏನಿದೆ, ಈ ನೋವು ಮತ್ತೆ ವ್ಯಾಕುಲತೆಯಿಂದ ಹೊರಗೆ ಕರ್ಕೊಂಡ್ಬಂದ್ರೆ ಇಟ್ ವಿಲ್ ಬಿ ಬ್ರಿಂಗಿಂಗ್ ಯು ಔಟ್ ಫ್ರಮ್ ದೀಸ್ ಸಫರಿಂಗ್ಸ್. ಯಾವುದರಿಂದ ನಾವು ಬಳಲ್ತಾ ಇದೀವೋ ಅದರಿಂದ ಹೊರಗೆ ಬರ್ತೀವಿ. ಮೊದಲನೇದು ಯಾವುದು? ಮೊದಲನೇದೇ ಅವ್ರು ಹೇಳ್ತಾರೆ, ನಮ್ಮ ಜೀವನದ ಬಗ್ಗೆ ನಮಗೆ ಸ್ಪಷ್ಟ ನೋಟ ಇರಬೇಕು ಅಂತ, ನಮ್ಮ ದೃಷ್ಟಿಕೋನ ಬದಲಾಗಬೇಕು. ರೈಟ್ ವ್ಯೂ. ಅಲ್ಲಿ ಹೇಳ್ತಾರೆ, ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್, ನಾವು ಹುಟ್ಟು ಮತ್ತೆ ಸಾವು, ಇದರಿಂದ ನಾವು ಮುಕ್ತಿ ಹೊಂದಬೇಕು. ಮುಕ್ತಿ ಹೊಂದಬೇಕಾದ್ರೆ, ಈ ಸಂಸಾರದ ಜಂಜಾಟದಿಂದ ಹೊರಗೆ ಬರಬೇಕಾದ್ರೆ ನಮಗೆ ಸ್ಪಷ್ಟತೆ ಬೇಕು. ಯಾವ ರೀತಿ ಸ್ಪಷ್ಟತೆ ಬೇಕು? ಸತ್ಯ ಅಸತ್ಯದ ಸ್ಪಷ್ಟತೆ ಬೇಕು. ವಿ ನೀಡ್ ಟು ನೋ ವಾಟ್ ಈಸ್ ಟ್ರುತ್. ಅಸತೋಮ ಸದ್ಗಮಯ ಬೇಕು ನಮ್, ರೈಟ್? ಮೊದಲನೇದು ಯಾವುದು? ರೈಟ್ ವ್ಯೂ. ಎರಡನೇದು ಸರಿಯಾದ ನಿರ್ಣಯ, ಬದುಕಿನ ಪಥದ ನಿರ್ಣಯ, ರೈಟ್ ರಿಸಾಲ್ವ್. ಅಂದ್ರೆ ನಾವು ಈ ವರ್ಲ್ಡ್ಲಿ ಎಕ್ಸ್ಪೀರಿಯನ್ಸ್ ಅನ್ನೇ, ಪರ್ಮನೆಂಟ್ ಈ ಒಂದು ಲೌಕಿಕ ಸುಖವನ್ನೇ ಇದೇ ಸತ್ಯ ಅನ್ನೋದ್ರಿಂದ ಹೊರಗೆ ಬಂದು ಇದರಿಂದ ಆಚೆ ಇರುವ ಒಂದು ಮಾರ್ಗವನ್ನ ನಾವು ಹಿಡಿಬೇಕು. ಸೊ ವಿ ಹ್ಯಾವ್ ಟು ಡೆಡಿಕೇಟ್ ಟು ಫಾಲೋ ದಿಸ್ ಪಾತ್, ರೈಟ್? ಯಾವ ಪಾತ್ ಅದು? ಲವಿಂಗ್ ಅದರ್ಸ್, ಎಲ್ಲರನ್ನು ಪ್ರೀತಿಸೋದು. ಅದು ದೇವರ ಕೆಲಸ ಅಷ್ಟೇ. ದೇವರೆಲ್ಲರನ್ನು ಪ್ರೀತಿಸ್ತಾನಲ್ಲ, ನಮ್ ಕೆಲಸ ಅಲ್ಲ.
ದೇವರು ಎಲ್ಲರಿಗೂ ಪ್ರೀತಿಸ್ತಾನೆ. ದೇವರಿಗೆ ಯಾವ ವ್ಯತ್ಯಾಸವೂ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ. ಹಾಗಾಗಿ ಫೋಕಸ್ ಆನ್ ಲವಿಂಗ್ ಅದರ್ಸ್, ಎಲ್ಲರನ್ನ ಪ್ರೀತಿಸುವ ಕೆಲಸ ಮಾಡಿ. ಹಾಗೆ ರಿಲೀಸ್ ಸೆಲ್ಫಿಶ್ನೆಸ್, ನಮ್ಮಲ್ಲಿರ್ತಕ್ಕಂತಹ ಈ ನನಗೆ ಬೇಕು ಸ್ವಾರ್ಥತನ, ಅದರಿಂದ ಹೊರಗೆ ಬಾ. ಲಿವ್ ಲೈಫ್ ಆಫ್ ಕಂಪ್ಯಾಷನ್, ಅನುಕಂಪ ಕರುಣೆಯ ಜೀವನವನ್ನ ನಡೆಸು. ದಿಸ್ ಈಸ್ ಹೌ ಯು ಕ್ಯಾನ್ ಚೇಂಜ್. ಎಲ್ಲರನ್ನ ಪ್ರೀತಿಸಬೇಕಾದ್ರೆ ಎಲ್ಲರನ್ನು ಕ್ಷಮಿಸಬೇಕು, ಹೌದೋ ಅಲ್ವೋ? ಇಲ್ಲಾಂದ್ರೆ ಪ್ರೀತಿಸೋದಲ್ಲಿಂದ ಎಲ್ಲರೂ ಹೇಗಿದ್ದಾರೋ ಹಾಗೆ ನಾವು ಒಪ್ಕೊಳ್ಬೇಕು. ಆಗ ನಾನು ಎಲ್ಲರನ್ನು ಪ್ರೀತಿಸೋಕ್ಕಾಗತ್ತೆ. ರೈಟ್. ನಂತರ ಮೂರನೇ ಅಂಶ ಅವ್ರು ಹೇಳಿದ್ದು ರೈಟ್ ಸ್ಪೀಚ್, ಸರಿಯಾದ ಮಾತು. ಅಂದ್ರೇನು? ಸುಳ್ಳು ಹೇಳೋದು ನಿಲ್ಲಿಸಬೇಕು, ರೂಢಾಗಿ ಮಾತಾಡೋದು, ಮುಖದ ಮೇಲೆ ನಾವು ಕೆಲವೊಂದ್ಸಾರಿ ಅವ್ರಿಗೆ ನೋವು ಆಗುವಾಗ ಹೇಳ್ತೀವಲ್ಲ, ಅದರಿಂದ ಹೊರಗೆ ಬರಬೇಕು. ಜೊತೆಗೆ ನೋ ಗಾಸಿಪಿಂಗ್, ಬೇರೆಯವ್ರ ಬಗ್ಗೆ ಮಾತಾಡೋದು, ಚಾಡಿ ಹೇಳೋದು, ಇವೆಲ್ಲ ನಿಲ್ಲಿಸ್ಬಿಡಬೇಕು. ಆಗ ರೈಟ್ ಸ್ಪೀಚ್ ಬರ್ತೀವಿ. ನಾವೆಲ್ಲಿ ತನಕ ಇದೇ ಹಾದಿಯಲ್ಲಿ ಇರ್ತೀವೋ, ಅಸಭ್ಯತನ, ಕುಹಕತನ, ಪ್ರತಿ ಹಂತದಲ್ಲೂ ಸುಳ್ಳನ್ನೇ ಹೇಳೋದು, ಇದರಿಂದ ಹೊರಗೆ ಬರೋದು. ಸರಿಯಾದ ರೀತಿಯಲ್ಲೇ ಬುದ್ಧನ ಬೋಧನೆ ಇದೆ, ರೈಟ್ ಸ್ಪೀಚ್. ಅದಾದ್ಮೇಲೆ ರೈಟ್ ಕಂಡಕ್ಟ್, ಸರಿಯಾದ ನಡವಳಿಕೆ, ಬೇರೆಯವರಿಗೆ ತೊಂದರೆ ಕೊಡದೇ ಇರೋಂಗೆ. ರೈಟ್. ಬೇರೆಯವರಿಗೆ ನಮ್ಮಿಂದ ಯಾವುದೇ ರೀತಿ ಹಾನಿ ಆಗದೆ ಇರೋ ಹಾಗೆ, ನಮ್ಮ ಆಸೆಯಿಂದ ಬೇರೆಯವರಿಗೆ ತೊಂದರೆ ಆಗದೆ ಇರೋ ಹಾಗೆ. ನಮ್ಮ ಆಸೆಗಳು ಬೇಕಾದಷ್ಟು ಇರುತ್ತೆ, ಹಾಗಾಗಿ ಬೇರೆಯವರು ಬಲಿಪಶು ಆಗ್ತಾ ಇರ್ತಾರೆ ಕೆಲವೊಂದ್ಸಲ. ಅವರು ಬಲಿಪಶು ಆಗದೆ ಇರೋ ಹಾಗೆ, ನನ್ನದಲ್ಲದೆ ಇರೋದನ್ನ ಯಾವತ್ತೂ ಬಯಸದೆ ಇರೋದು ಹಾಗೆ, ಯಾವತ್ತೂ ಬೇರೆಯವರ ವಸ್ತುವನ್ನ ಬಯಸದೆ ಇರುವುದು, ಇದು ಸರಿಯಾದ ನಡವಳಿಕೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ, ರೈಟ್ ಕಂಡಕ್ಟ್. ಅದಾದ್ಮೇಲೆ 5ನೇ ಪಾಯಿಂಟ್ ಹೇಳ್ತಾರೆ, ಸರಿಯಾದ ಜೀವನ, ರೈಟ್ ಲೈವ್ಲಿಹುಡ್. ಜೀವನ ನಡೆಸಲಿಕ್ಕೆ ಏನು ಅಗತ್ಯ ಇದೆಯೋ, ನೀಡ್ ಬೇಸ್ಡ್ ಲೈಫ್. ಏನದು ವರ್ಡ್? ನೀಡ್ ಬೇಸ್ಡ್ ಲೈಫ್. ಏನ್ ಅಗತ್ಯ ಇದೆಯೋ ಅದನ್ನ ಪಡ್ಕೊ, ಎಥಿಕಲ್ ಆಗಿ ನಿನ್ನ ಜೀವನವನ್ನು ನಡೆಸು. ರೈಟ್ ಲೈವ್ಲಿಹುಡ್. ರೈಟ್. ಅದಾದ್ಮೇಲೆ ಸರಿಯಾದ ಪ್ರಯತ್ನ, ರೈಟ್ ಎಫರ್ಟ್. ಏನಿದು ರೈಟ್ ಎಫರ್ಟ್? ಟ್ರೈನ್ ಯುವರ್ ಮೈಂಡ್. ಕೆಲವರು ಬಂದಿದವರು ಇದ್ದೀರಾ? ಏನ್ ಮಾಡಿದ್ವಿ? ಮನಸ್ಸನ್ನ ತರಬೇತಿಗೊಳಿಸಿ ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಇಂಪ್ಯೂರ್ ನೆಗೆಟಿವ್ ಥಾಟ್ಸ್ ಅನ್ನ ನಾವು ಸ್ಟಾಪ್ ಮಾಡಬೇಕು. ನಮ್ಮ ಒಳಗಡೆಯಿಂದ ಬರ್ತಕ್ಕಂತಹ ಕಶ್ಮಲ ನಕಾರಾತ್ಮಕ ಚಿಂತನೆಯನ್ನ ನಿಲ್ಲಿಸಬೇಕು. ಅದರಲ್ಲಿ ತುಂಬಿರುವ ಚಿಂತೆ, ವರೀಸ್, ಸಂಶಯ, ಡೌಟ್, ಅದನ್ನ ತೆಗಿಬೇಕು. ಅದನ್ನು ನಾವು ಸಂಪೂರ್ಣವಾಗಿ ಗಮನಿಸಬೇಕು. ಮೆಂಟಲ್ ಸ್ಟೇಟ್ ನಾವು ಹೇಗ್ ಇಟ್ಕೋಬೇಕು? ಮನಸ್ಥಿತಿಯನ್ನ ನಾವು ನೋಡ್ತಾ ಇರ್ಬೇಕು. ಯಾವ ನೆಗೆಟಿವಿಟಿ ಬಂದ್ರೂ ಕೂಡ ಅದನ್ನ ಸರಿಯಾದ ಮಾರ್ಗ ತೋರಿಸಿ ಪರಿವರ್ತನೆ ಮಾಡ್ಬಿಡ್ಬೇಕು ಅದನ್ನ. ಯಾಕೆಂದ್ರೆ ಇಲ್ಲಿ ಯಾವುದು ಸತ್ಯ ಇಲ್ಲ, ಯಾವುದು ಸುಳ್ಳು ಇಲ್ಲ, ಯಾವುದು ಸರಿನೂ ಇಲ್ಲ, ಯಾವುದು ತಪ್ಪು ಇಲ್ಲ, ಎಲ್ಲವೂ ಒಂದೇ. ಇದು ಸ್ವಲ್ಪ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾ ಇದ್ದಂಗೆ ಅರಿವಾಡ. ಇದು ತಪ್ಪು, ಇದು ಸರಿ, ಅದು ಹೊರಟೋಗುತ್ತೆ. ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಪ್ರಯತ್ನವನ್ನ ಹಾಕಿ ಮನಸ್ಥಿತಿಯನ್ನ ಸಮಾಧಾನವಿಟ್ಕೊಳ್ಬೇಕು. ಯಾವಾಗ ಮನಸ್ಥಿತಿ ಸಮಾಧಾನವಾಗಿರುತ್ತೋ ಸಹಜವಾಗಿ ನಾವು ಧ್ಯಾನ ಸ್ಥಿತಿಗೆ ಬಂದ್ಬಿಡ್ತೀವಿ. ನಕಾರಾತ್ಮಕ ಚಿಂತನೆ ಅದು
ಸಮರೋಪಾದಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋದನ್ನ ನಿಲ್ಲಿಸಿದ್ರೆ ಹೇಗ್ ಬರ್ತಾ ಇರುತ್ತೆ ಮನಸ್ಸಿನಲ್ಲಿ? ಅವೆಲ್ಲ ಕತ್ತಿ, ಗುರಾಣಿ, ಪಿಸ್ತೂಲ್, ಗನ್, ಮಿಷಿನ್ ಗನ್ ಹಿಡ್ಕೊಂಡು ಎಲ್ಲ ಹೊಡಿತಾ ಇರ್ತಾವ ನೆಗೆಟಿವ್ ಥಾಟ್ಸ್. ಅದನ್ನ ನಾನೇನಾದ್ರೂ ಸ್ವಲ್ಪ ಮುಂಜಾಗ್ರತೆ ವಹಿಸಿ ನಿಲ್ಲಿಸ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ? ಸಮಾಧಾನ ಸ್ಥಿತಿಗೆ ಬರ್ತೀನಿ. ಅದರ ಅರ್ಥ ಏನು? ಧ್ಯಾನ ಸ್ಥಿತಿಯನ್ನು ತುಂಬಾ ಸುಲಭವಾಗಿ ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆಗ ಏನಾಗುತ್ತೆ? ಧ್ಯಾನದ ಮೇಲೆ ಗಮನಿಸ್ಲಿಕ್ಕಾಗತ್ತೆ, ಧ್ಯಾನವನ್ನು ಮಾಡ್ಲಿಕ್ಕಾಗತ್ತೆ, ಧ್ಯಾನದ ಮೇಲೆ ಏಕಾಗ್ರತೆ ಇಡ್ಲಿಕ್ಕಾಗತ್ತೆ. ಕರೆಕ್ಟ್? ಅದ್ರ ಜೊತೆಗೆ ಧ್ಯಾನದಲ್ಲಿದ್ದಾಗ ಮತ್ತೆ ಅರಿವಿನಿಂದ ಯಾವ ಯಾವ ಈ ರೀತಿ ಯೋಚನೆಗಳು ಬರ್ತಾ ಇದೆಯೋ ಅದೆಲ್ಲ ಏನು ಮಾಡಬೇಕು? ಬೆಳೆಯುವ ಮೊದಲೇ ಚೂಟಿ ಹಾಕಬೇಕು. ಅದನ್ನು ಬೆಳಿಲಿಕ್ಕೆ ಬಿಡಬಾರ್ದು. ಯು ಹ್ಯಾವ್ ಟು ಕ್ಲಿಯರ್ ದೆನ್ ಅಂಡ್ ದೇರ್ ಇಟ್ಸ್ ರೈಟ್. ಸೊ ರೈಟ್ ಎಫರ್ಟ್. ಯಾವಾಗ ನಾವು ಮನಸ್ಥಿತಿ ಚೆನ್ನಾಗಿ ಇಟ್ಕೊಳ್ತೀವೋ ಆಗ ಮೈಂಡ್ಫುಲ್ನೆಸ್ ಸ್ಟೇಟಿಗೆ ಹೋಗ್ತೀವಿ. ನಾವು ಸರಿಯಾದ ಪ್ರಯತ್ನ ಮಾಡ್ತಾ ಮನಸ್ಸಿನ ಮೇಲೆ ಪ್ರಯತ್ನ ಮಾಡ್ತಾ ಹೋದಾಗ ಏನ್ ಸಿಗುತ್ತೆ? ಆರೋಗ್ಯದ ಮನಸ್ಥಿತಿ ಉಂಟಾಗುತ್ತೆ, ಸರಿಯಾದ ಮನಸ್ಥಿತಿ ಉಂಟಾಗುತ್ತೆ, ಮೈಂಡ್ಫುಲ್ನೆಸ್. ಅದೇನಾಗುತ್ತೆ? ನೆಗೆಟಿವ್ ಥಾಟ್ಸ್ ಅನ್ನು ನೀವು ನಿಲ್ಲಿಸ್ತಾ ಇದ್ದೀರಾ. ಜೊತೆಗೆ ಈ ಕ್ಷಣಕ್ಕೆ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನೂ ಕೂಡ ನೀವು ಗಮನಿಸ್ಲಿಕ್ಕೆ ಅವಕಾಶ ಸಿಗತ್ತೆ. ಅಂದ್ರೆ ಹೌದು, ನೆಗೆಟಿವ್ ಥಾಟ್ಸ್ ಏನೋ ಬರ್ತಾನೆ, ಆದ್ರೆ ಯಾವ ಥಾಟ್ ಅಲ್ಲಿ ನಾನು ಇರ್ತೀನಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನೂ ಕೂಡ ಗಮನಿಸ್ಲಿಕ್ಕೆ ನಮಗಾಗತ್ತೆ. ಅದು ಸರಿಯಾದ ಮನಸ್ಥಿತಿ. ಅದರ ಅರ್ಥ ಏನು? ಯಾವಾಗಲೂ ಅರಿವಿನಿಂದ ನಿನ್ನ ಯೋಚನೆಯನ್ನ, ನಿನ್ನ ಕ್ರಿಯಾಶಕ್ತಿಯನ್ನ ಗಮನಿಸ್ತಾನೆ ಇರು, ನಿನ್ನ ಕ್ರಿಯೆಯನ್ನ ಗಮನಿಸ್ತಾ ಇರು, ಕಂಟಿನ್ಯೂಸ್ಲಿ ಫೋಕಸ್ ಆನ್. ಜೊತೆಗೆ ಸತ್ಯವನ್ನ ಯಾವಾಗಲೂ ಗಮನಿಸ್ತಾ ಇರು. ವಾಟ್ ಈಸ್ ಟ್ರುತ್ ಹಿಯರ್? ಯಾಕೆಂದ್ರೆ ಎಲ್ಲವೂ ಕೂಡ ಇಲ್ಲಿ ಟೆಂಪರರಿ. ನೀವು ಬಾಲ್ಯದ ದಿನಗಳು ಅಂತ ಹೇಳ್ತೀವಿ, ಅದು ಮುಗಿದೋಯ್ತಲ್ಲ, ಹಾಗಾದ್ರೆ ಅದು ಟೆಂಪರರಿ ಆಗಿತ್ತು, ಮುಗೀತು. ಆ ದಿನಗಳು ಮುಗಿದೋಯ್ತು, ಕ್ಷಣಿಕ ಮುಗಿದೋಯ್ತು. ಅದು ಹೌದು, ಮಗುವಾಗಿದ್ದೆ, ಹಾಗೆ ಮಕ್ಕಳಾದ್ವಿ, ಅದಾದ್ಮೇಲೆ ಪ್ರೌಢಾವಸ್ಥೆ ಬಂದ್ವಿ, ಅದನ್ನು ಮುಗಿದೋಯ್ತು. ಅದರ ಅರ್ಥ ಏನು? ಇಂಪರ್ಮನೆನ್ಸ್. ಯಾವುದು ಪರ್ಮನೆಂಟ್ ಇಲ್ಲ, ಎಲ್ಲ ಬದಲಾಗ್ತಾ ಇದೆ. ಹಾಗಾದ್ರೆ ಎಲ್ಲ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ಸತ್ಯ ಯಾವುದು? ಆ ಸತ್ಯದ ಬಗ್ಗೆ ಸ್ವಲ್ಪ ಅರಿವನ್ನ ಬೆಳೆಸ್ಕೊ. ಇದು 7ನೇ ವಿಚಾರ ಬುದ್ಧ ನಮ್ಗೆ ಕೊಡ್ತಕ್ಕಂಥ ರೈಟ್ ಮೈಂಡ್ಫುಲ್ನೆಸ್. ಇಷ್ಟು ಮಾಡೋಷ್ಟೊತ್ತಿಗೆ ನಮಗೆ ಸಂಪೂರ್ಣವಾಗಿ ನಾವು ಏಕೀಕರಣಗೊಂಡಿರ್ತೀವಿ. ಏಕೀಕರಣ, ದೇಹ, ಮನಸ್ಸು, ಭಾವನೆ ಸೇರಿರುತ್ತೆ, ಆತ್ಮಶಕ್ತಿ ಸೇರಿರುತ್ತೆ, ಪ್ರಾಣಶಕ್ತಿ ಸೇರಿರುತ್ತೆ, ಎಲ್ಲ ಇಂಟಿಗ್ರೇಟೆಡ್ ಆಗಿರುತ್ತೆ. ಯಾವಾಗ ಎಲ್ಲವೂ ಕೂಡ ಸಮತೋಲನವಾಗಿ ಜೊತೆಗಿದಾವೋ ಆಗ ಅದ್ಭುತವಾದ ಏಕಾಗ್ರತಾ ಶಕ್ತಿ ಮೂಡುತ್ತೆ. ದಟ್ ಈಸ್ ರೈಟ್ ಕಾನ್ಸಂಟ್ರೇಷನ್. ದಟ್ ಈಸ್ ದ 8th fold, ರೈಟ್ ಕಾನ್ಸಂಟ್ರೇಷನ್. ಯಾವಾಗ ನಮಗೆ ಏಕಾಗ್ರತೆ ಮೂಡುತ್ತೋ ಅಲ್ಲಿ ಬಂತು ಸಮಾಧಿಯ ಸ್ಥಿತಿ. ಏನ್ ಸಿಕ್ತು ನಮಗೆ? ಸಮಾಧಿ. ಈ ಸಮಾಧಿಯಲ್ಲೂ ಕೂಡ ಬುದ್ಧ ಸ್ಪಷ್ಟತೆಯನ್ನು ಕೊಡ್ತಾನೆ, ಸರಿಯಾದ ಸಮಾಧಿ ಸ್ಥಿತಿಯನ್ನು. ಅಲ್ಲೂ ಕೂಡ ಎಡವಬಾರದು ಅನ್ನೋ ಒಂದು ವಿಶೇಷವಾದ ವಿಚಾರ ಹೇಳ್ತಾರೆ. ಸರಿಯಾದ ಸಮಾಧಿ ಸ್ಥಿತಿ, ರೈಟ್ ಕಾನ್ಸಂಟ್ರೇಷನ್. ಅದರ ಅರ್ಥ ಏನು? ಮೊದಲಿಂದ ನಾವು ಏನೇನು ಹೇಳ್ತಾ ಬಂದ್ವು ಅದಷ್ಟು ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಯಾವುದು ಮೊದಲನೇದು? ರೈಟ್ ವ್ಯೂ. ಮೊದಲನೇದು ಅಂದ್ರೆ ಸ್ಪಷ್ಟವಾದ ನೋಟ. ಎರಡನೇದು
ಸರಿಯಾದ ಬದುಕಿನ ನಿರ್ಣಯ, ರೈಟ್ ರೈಟ್ ರಿಸಾಲ್ವ್. ಎರಡನೇ. ಮೂರನೇದು ಸರಿಯಾದ ಮಾತು, ರೈಟ್ ಸ್ಪೀಚ್. ನಾಲ್ಕನೇದು ಸರಿಯಾದ ಜೀವನವನ್ನು ನಡೆಸ್ತಕ್ಕಂಥ, ರೈಟ್ ಲೈವ್ಲಿಹುಡ್. ನಂತರ ಸರಿಯಾದ ಪ್ರಯತ್ನ, ರೈಟ್ ಎಫರ್ಟ್. ಇದೆಲ್ಲ ಮಾಡೋಷ್ಟೊತ್ತಿಗೆ ಸರಿಯಾದ ಮನಸ್ಥಿತಿ ಸೃಷ್ಟಿಯಾಗಿದೆ, ರೈಟ್ ಮೈಂಡ್ಫುಲ್ನೆಸ್. ಈ ಮನಸ್ಥಿತಿಯಿಂದ ನಾವೆಲ್ಲಿಗೆ ಹೋಗ್ತೀವಿ? ಸಮಾಧಿ. ಹಾಗಾದ್ರೆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಮೇಲೆ ನಾನು ಹೇಳಿದ್ನಲ್ಲ ಆ ಎಲ್ಲ 7 ವಿಚಾರಗಳು ಅಲ್ಲಿ ಸೇರ್ಕೊಳ್ತು. ಯಾವಾಗ ಇದೆಲ್ಲ ಸೇರ್ಕೊಳ್ತೋ ನನ್ನ ಜೀವನ ಸಾರ್ಥಕ ಆಗ್ಲಿಕ್ಕೆ ಶುರುವಾಯ್ತು. ಸಾರ್ಥಕ ಬದುಕು ಅಂದ್ರೆ ಇದೆ. ಯಾವಾಗಲೂ ಸರಿಯಾದ ಸಕಾರಾತ್ಮಕ ಮನಸ್ಥಿತಿಲೇ ಇರೋದು. ಸಂಪೂರ್ಣವಾಗಿ ಅರಿವಿನ ಸ್ಥಿತಿಯನ್ನ ಪಡ್ಕೊಳ್ತಾ ಹೋಗೋದು. ಈ ಸ್ಥಿತಿಯಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಬಂದ್ರು ಆ ಕ್ಷಣಕ್ಕೆ ಅದು ಸುಟ್ಟು ಹೋಗ್ಬಿಡತ್ತೆ, ಆ ಕ್ಷಣಕ್ಕೆ ಅದು ಮರೆಯಾಗ್ಬಿಡತ್ತೆ. ಆ ಸ್ಥಿತಿಯಲ್ಲೂ ನೆಗೆಟಿವಿಟಿ ಬರಲ್ಲ ಅಂತ ಏನಿಲ್ಲ. ವಿಶ್ವಾಮಿತ್ರ ಘೋರವಾದ ತಪಸ್ ಮಾಡಬೇಕಾದ್ರೇನೆ ತಪಸ್ ಭಂಗ ಆಗಿತ್ತು. ಯಾವ ಸ್ಥಿತಿಯಲ್ಲಿದ್ದ? ಆಳವಾದ ಸಮಾಧಿ ಸ್ಥಿತಿಯಲ್ಲಿ. ಆ ಸ್ಥಿತಿಯಲ್ಲೂ ಕೂಡ ನೆಗೆಟಿವ್ ಥಾಟ್ ಬಂತು. ನೆಗೆಟಿವ್ ಥಾಟ್ ಬಂದು ಭಂಗ ಆಯ್ತು ಮನಸ್ಸು. ಅದಕ್ಕೊಂದು ಕತೆ ಕೊಡ್ತೀವಿ ನಾವು. ಏನದು? ಯಾರೋ ಬಂದ್ರು, ಅವನ ತಪಸ್ಸನ್ನ ಭಂಗ ಮಾಡಿದ್ರು. ನಾನು ಹೀಗೆ ತಗೊಳ್ತೀನಿ, ನಮ್ಮ ಮನಸ್ಸಿನಲ್ಲೇ ಹೇಳ್ತಕ್ಕಂಥ ನೆಗೆಟಿವ್ ಥಾಟ್ ಅದು. ಕರೆಕ್ಟ್? ಹಾಗಾದ್ರೆ ಅಲ್ಲೂ ಕೂಡ ನಾವು ಅರಿವಿನಿಂದ ಇದ್ದು ಅದನ್ನೂ ಕೂಡ ಶುದ್ಧಿ ಮಾಡಿಕೊಂಡು ಸಂಪೂರ್ಣ ಶಕ್ತಿಯುತವಾದ ಧ್ಯಾನ ಸ್ಥಿತಿಯಲ್ಲಿ ಮುಳುಗೋದು. ದಿಸ್ ಈಸ್ 8 ಫೋಲ್ಡ್ ಆಫ್ ಬುದ್ಧಾಸ್ ಟೀಚಿಂಗ್. ಬುದ್ಧನ 8 ಬೋಧನೆಯ ಅಂಶಗಳು. ರೈಟ್? ಇದೆಲ್ಲ ಅವನಿಗೆ ಅರ್ಥ ಅಂದ್ರೆ ಶುರುವಾಗಿದ್ದಲ್ಲಿಂದ ಎಲ್ಲ ಹೊರ ಪ್ರಪಂಚ ನೋಡಿದಾಗ ಈ ಎಲ್ಲ ಸಮಸ್ಯೆಗಳಿಗೆ, ಈ ಬಳಲುವಿಕೆಗೆ ಮೂಲವನ್ನು ಹುಡುಕ್ಲಿಕ್ಕೆ ಹೋದಾಗ ಇವೆಲ್ಲ ಅರಿವಾಯ್ತು. ನಮಗೆಲ್ಲ ಈ ವಿಶೇಷವಾದ ಜ್ಞಾನವನ್ನ ಕೊಟ್ಟರು. ಸೊ ಇದನ್ನೇ ನಾವು ಫಾಲೋ ಮಾಡ್ತಾ ಹೋದ್ರೆ, ಸಮಾಧಿಯಲ್ಲಿ ನಾವು ಹೋಗ್ತಾ ಹೋದ್ರೆ ಏನಾಗತ್ತೆ? ಮೋಕ್ಷ, ನಿರ್ವಾಣ, ನಿಬ್ಬಾನ ಆ ಸ್ಥಿತಿಗೆ ಹೋಗ್ಬಿಡುತ್ತೆ. ಮುಕ್ತಿ, ನಿರ್ವಾಣ ನನಗೂ ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಿಲ್ಲ, ಕತೆ ಹೇಳ್ಬೇಕಷ್ಟೇ ನಾನು. ಯಾಕೆ ಅಂದ್ರೆ ಅದು ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲಂತೆ. ಇದು ನಮಗೆ ಸ್ವಂತವಾಗಿ ಅನುಭವ ಆಗಬೇಕು. ಉಳಿದಿದ್ದೆಲ್ಲ ಅನುಭವನ ನಾವು ಹೇಳ್ತಾ ಹೋಗ್ಬೋದು, ಉಳಿದಿದ್ದೆಲ್ಲದೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೋದು, ಅದಾಗತ್ತೆ ನನಗೆ. ಆದ್ರೆ ಈ ನಿರ್ವಾಣ ಸ್ಥಿತಿ, ಎನ್ಲೈಟನ್, ನಾವೇನಾದ್ರೂ ನಮ್ಮ ಸುತ್ತಲಿರೋರು ಇವ್ರು ಎನ್ಲೈಟನ್ ಅಂತ ಹೇಳಿದ್ರೆ ನಾವು ಅವರ ವ್ಯಕ್ತಿತ್ವ ನೋಡಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಓ ಹೀಗಿರ್ಬೇಕಾ? ಎನ್ಲೈಟನ್ ಅಂದ್ರೆ ಜ್ಞಾನೋದಯ ಆದ್ರೆ ಹಿಂಗಿರ್ತಾರ? ಆ ತರ ಏನಲ್ಲ. ಅದು ಮಾತ್ರ ಸ್ವಂತಕ್ಕೆ ಅನುಭವ ಬರಬೇಕು. ಅಂದ್ರೆ ನಮ್ಮ ಈ ಫಿಸಿಕಲ್ ಬಾಡಿಯಿಂದ ಅರ್ಥ ಆಗಲ್ಲ. ಎಕ್ಸ್ಟಿಂಕ್ಷನ್ ಆಫ್ ಫಿಸಿಕಲ್ ಲೈಫ್, ಈ ಒಂದು ಭೌತಿಕ ಲೌಕಿಕ ಅನುಭವದಿಂದ ಆಚೆಯ ಮಾತು. ಹಾಗಾಗಿ ನಿರ್ವಾಣ ಎಕ್ಸ್ಪ್ಲೇನ್ ಮಾಡಕ್ ಆಗೋದಿಲ್ಲ. ಆದ್ರೆ ಬುದ್ಧ ಎಕ್ಸ್ಪ್ಲೇನ್ ಮಾಡ್ತಾನೆ, ಅದನ್ನ ಹೇಳಿ. ನಿರ್ವಾಣ ಅನ್ನೋ ಸ್ಥಿತಿಗೆ ಬಂದಾಗ ನಾವು ಎಲ್ಲವನ್ನು ಕೂಡ ಸಮಸ್ಥಿತಿಯಲ್ಲಿ ನೋಡ್ತೀವಿ. ನಿಶ್ಚಲ ತತ್ವಕ್ಕೆ ನಾವು ಸೇರ್ಬಿಡ್ತೀವಿ. ಯಾವುದು ಮೇಲು ಕೀಳು ಇರೋದಿಲ್ಲ. ಅದಾದ್ಮೇಲೆ ಒಂದು ಅರಿವಾಗತ್ತೆ, ಇದೆಲ್ಲವೂ ಕೂಡ ಮಾಯೆ ಅಂತ. ಇಲ್ಲಿ ಯಾವುದು ನಾನಲ್ಲ, ಎಲ್ಲವೂ ಅದೇ. ಅಹಂ ಬ್ರಹ್ಮಾಸ್ಮಿ ಸೋಹಂ
ಇವೆಲ್ಲವೂ ಕೂಡ ಅರ್ಥ ಆಗುವ ಸ್ಥಿತಿ ಅಂತ ಹೇಳ್ತಾರೆ. ರೈಟ್, ಗ್ರೇಟ್. ದಿಸ್ ಇಸ್ ವಾಟ್ ಬುದ್ಧ ಗೇವ್ ಅಸ್. ಹಾಗಾದ್ರೆ ನಾವು ಈ ಲೈಫಲ್ಲಿ ಸ್ವಲ್ಪನಾರು ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಸ್ವಲ್ಪನಾರು ಯೋಚನೆ ಮಾಡ್ಬೇಕಲ್ಲ, ಸ್ವಲ್ಪನಾರು ಅರಿವಿನಿಂದ ಮುಂದೆ ಹೋಗ್ಬೇಕಲ್ವಾ ಅಲ್ವಾ? ತುಂಬಾ ಜನ ವಿಡಿಯೋ ಆಫ್ ಮಾಡಿದ್ವಿ. ಇಲ್ಲಿ ತನಕ ನಾನು ಅಲ್ಲಿ ಕನೆಕ್ಟ್ ಆಗ್ಬಿಟ್ಟಿದ್ದೆ ಬುದ್ಧನ ಜೊತೆಗೆ. ಈಗ ನಿಮ್ ಜೊತೆ ಕನೆಕ್ಟ್ ಆಗಿ ಎಲ್ಲಿದ್ದೀರಾ ನೀವು? ಯಾರು ಕಾಣಿಸ್ತಾ ಇಲ್ವಾ? ಸುಮಾರು ಜನ. ವೇರ್ ಆರ್ ಯು ಆಲ್? ಈ ಜೀವನದಲ್ಲಿ ಒಂದ್ ಹೆಜ್ಜೆನಾರು ಇಡ್ಬೇಕಲ್ಲ, ಯಾಕೆ ಇಡಬಾರ್ದು? ಇಡಬಾರ್ದೆ? ತಪ್ಪಿದ್ಯಾ? ಇಡಬೇಕ್ರಿ. ಸತ್ಯತೆನ ಅರಿಯಲಿಕ್ಕೆ ಶುರು ಮಾಡಬೇಕು. ಯಾವಾಗ್ಲೂ ಮೌಢ್ಯದಲ್ಲಿ ಇರೋದಲ್ಲ, ಬೆಪ್ಪ ತಕಡಿಯಾಗಿರೋದಲ್ಲ, ಮನಸ್ಸನ್ನ ಮೂರ್ಖನನ್ನಾಗಿಸಿ ಇಡೋದಲ್ಲ. ಮನಸ್ಸನ್ನ ಹೇಗೆ ಇಟ್ಕೊಳ್ಬೇಕು? ನೋಡಪ್ಪ, ನೀನು ಪರಮಜ್ಞಾನಿ ಅಂತ ತೋರ್ಸ್ಕೊಡ್ಬೇಕು ಮನಸ್ಸಿಗೆ. ನಿನ್ನಲ್ಲೇ ಎಲ್ಲ ಶಕ್ತಿ ಇದೆ ಕಣೋ ಅನ್ನೋ ಒಂದು ಪರಿಕಲ್ಪನೆನ ಕೊಡಬೇಕು ಮನಸ್ಸಿಗೆ. ನಾವೇನು ಸಂಕುಚಿತ ಮನೋಭಾವನ ಸೃಷ್ಟಿ ಮಾಡಿಕೊಟ್ಟಿದೀವಿ ನಮ್ಮ ಮನಸ್ಸಿಗೆ, ಅದನ್ನ ಹೊಡೆದು ಹಾಕಬೇಕು, ತುಳಿದು ಹಾಕಬೇಕು, ಹರಿದು ಹಾಕಬೇಕು. ನಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ ಅನ್ನೋದನ್ನ ತೋರ್ಸ್ಕೊಡ್ಬೇಕು ನಮ್ಮ ಮನಸ್ಸಿಗೆ. ಇದ್ಯಾವುದು ಕೂಡ ಬೇರೆಯವರಿಗೆಲ್ಲ ಹೇಳೋದು, ಇದ್ಯಾವುದು ಕೂಡ ಬೇರೆಯವರಿಗೆಲ್ಲ ಹೇಳಿ. ಇದೆಲ್ಲವೂ ಕೂಡ ಯಾರಿಗಿದು? ನಮ್ಮ ಮನಸ್ಸಿಗೆ, ನಮ್ಮ ಪರಿವರ್ತನೆಗೆ, ನಮ್ಮಲ್ಲಿ ಬದಲಾವಣೆಗೆ, ನಮ್ಮ ಶಕ್ತಿಯ ಅನಾವರಣಕ್ಕೆ, ನಮ್ಮಲ್ಲಿ ಜ್ಞಾನವನ್ನು ತುಂಬಲಿಕ್ಕೆ ಅಲ್ವಾ? ರೈಟ್. ಈಗ ಬುದ್ಧನ ಬೋಧನೆಯಲ್ಲಿ ಆನಾಪಾನ ಸತಿ ಅನ್ನೋ ಒಂದು ಧ್ಯಾನ ಬರುತ್ತಲ್ವಾ? ಆ ಧ್ಯಾನ ಮಾಡೋಣ. ರೈಟ್. ಸ್ನೇಹಿತರು ಪ್ರಶ್ನೆಯನ್ನು ಕೇಳಿದ್ದಾರೆ. ಬುದ್ಧ ಸಂಸಾರದ ಬಗ್ಗೆ ಹೇಳಿದ. ಸಂಸಾರ ಅಂತ ಹೇಳಿದ್ರೆ ಏನು? ಗಂಡ ಹೆಂಡತಿ ಮಕ್ಕಳು ಅಂತಾರ? ಸಂಸಾರ ಅಂತ ಹೇಳಿದ್ರೆ ಈ ಮಾಯೆಯಲ್ಲಿರೋದು. ಗಂಡ ಹೆಂಡತಿ ಮಕ್ಕಳು ಇರ್ಬೇಕಂತೇನಿಲ್ಲ. ಇಲ್ಲಿ ಅಡ್ಡ ಹಾದಿ ಹಿಡಿಲಿಕ್ಕೆ, ಒದ್ದಾಡ್ಲಿಕ್ಕೆ, ನೋವಿನಿಂದ ಇರ್ಲಿಕ್ಕೆ. ನಾವು ಒಂಟಿ ಜೀವನ ಅಂತ ಹೇಳ್ತೀವಿ. ಅದು ಒಂಟಿ ಅಲ್ಲ, ಅದು ಸಾಲಿಟ್ಯೂಡ್ ಆಗಬೇಕು, ಅದು ಏಕಾಂತ ಆಗಬೇಕು. ಏಕಾಂಗಿ ಅಲ್ಲ, ಏಕಾಂತ ಆಗಬೇಕು. ಅದನ್ನ ಹೇಳಿದ್ವಿ. ಏಕಾಂತಕ್ಕೆ ಹೋಗು, ಏಕಾಂಗಿ ಆಗಿರಬೇಡ. ಹಾಗಾಗಿ ಸಂಸಾರ ಅಂತ ಹೇಳಿದ್ರೆ ಮಾಯೆ. ಹಾಗಾದ್ರೆ ನೋಡ್ತಾ ಇರೋದೆಲ್ಲ ಮಾಯನ ಗುರುಜಿ? ಹಾಗೇನಿಲ್ಲ. ನಮಗೆ ಯಾವತ್ತು ಅರ್ಥ ಆಗುತ್ತೋ ಮಾಯೆ ಅಂತ ಅವತ್ತು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ತನಕ ಅವನು ಹಾಕೊಟ್ಟಿರೋ ಅಥವಾ ಈ ಮಹಾತ್ಮರು ಹೇಳಿರೋ ಒಂದು ಪಥವನ್ನ ಸ್ವಲ್ಪ ಸ್ವಲ್ಪ ಆಚರಣೆ ಮಾಡ್ತಾ ಹೋಗಿ ನಮ್ದಾಗಿಸ್ಕೊಳ್ಳೋಣ. ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆನಂದ ಸಿಗುತ್ತೆ, ನೆಮ್ಮದಿಯಾಗಿರ್ತೀವಿ. ಈಗ ಮೊದಲನೇ ಸರ್ಕಲ್ ಯಾವುದು? ನಮ್ಮ ಕುಟುಂಬ. ನಮ್ಮ ಕುಟುಂಬದವರನ್ನ ಅವ್ರು ಹೇಗಿದಾರೋ ಹಾಗೆ ಒಪ್ಕೊಳ್ಳೋಕೆ ಕಲ್ತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಗಂಡನನ್ನ, ನಿಮ್ಮ ಹೆಂಡತಿಯನ್ನ, ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಮಕ್ಕಳು ಎಲ್ಲರನ್ನ ಅವ್ರು ಹೇಗಿದಾರೋ ಹಾಗೆ ಒಪ್ಕೊಳ್ತಕ್ಕಂಥ ಮನಸ್ಥಿತಿ ಏನಾದ್ರು ಬಂದ್ಬಿಡ್ತು ಅಂತ ಹೇಳಿದ್ರೆ ಅರ್ಧ ಕೆಲಸ ನಿಮ್ದು ಸಮಾಧಾನ ಆಗೋಯ್ತು. ಅಂದ್ರೆ ಮಾತಿಗೂ ಒದ್ದಾಡತ್ತಲ್ಲ ಮನ್ಸು, ಚಿಟದೇಳತ್ತಲ್ಲ ಮನ್ಸು, ಕೊರಿಯತ್ತಲ್ಲ ಮನ್ಸು, ಅದೆಲ್ಲ ರಿಲ್ಯಾಕ್ಸ್ ಆಗೋಯ್ತು. ಜಸ್ಟ್ ಬೈ ಅಕ್ಸೆಪ್ಟಿಂಗ್ ದೆಮ್. ಅಟ್ಲೀಸ್ಟ್ ಈ ಲೈಫಲ್ಲಿ ಇನ್ನೊಂದು 10 ವರ್ಷದಲ್ಲಾದ್ರೂ ಸಾಧನೆ ಮಾಡ್ತಾ ಮಾಡ್ತಾ ಎಲ್ಲರನ್ನ ಅಕ್ಸೆಪ್ಟ್ ಮಾಡಿ. ನಾನು ಏನ್ ಹೇಳ್ತಾ ಇದ್ದೀನಿ? ಅಟ್ಲೀಸ್ಟ್ ಇನ್ 10 years, ಟೇಕ್ 10 years ಅಂಡ್ ಅಕ್ಸೆಪ್ಟ್ ಎವ್ರಿ ಒನ್. ಎಲ್ಲರನ್ನು ಅವ್ರು ಹೇಗಿದಾರೋ ಹಾಗೆ ಒಪ್ಕೊಳ್ಳೋಕೆ ಶುರು ಮಾಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವರೇ ಹುಟ್ಟಿ, ಅವರ ಜೀವನವನ್ನ ನಡೆಸಿ, ಅವರೇ ಮುಂದುವರೆದು, ಅವರೇ ಹೊರಟೋಗ್ತಾರೆ. ನನಗಾಗಿ ಬಂದವರು, ನಿನಗಾಗಿ ಬಂದವರು, ಅವೆಲ್ಲ ಕಲ್ಪನೆ. ಇವತ್ತು ಬುದ್ಧ ಪೂರ್ಣಿಮೆ ಆದ್ರಿಂದ ಇದೆಲ್ಲ ಸತ್ಯ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಬೇರೆ ರೀತಿ ಮಾತಾಡ್ತೀನಿ. ಯಾಕೆಂದ್ರೆ ಇದೆಲ್ಲ
ಗುರುಜಿ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ವೈರಾಗ್ಯ ಅಲ್ವೇ ಅಲ್ಲ, ನೀನು ಆರೋಗ್ಯದಲ್ಲಿರೋ, ವೈರಾಗ್ಯಕ್ಕೆ ಹೋಗ್ಬೇಡ. ಆರೋಗ್ಯ ಅಂತ ಹೇಳಿದ್ರೆ ಎಲ್ಲವನ್ನು ಸಮತೋಲನವಾಗಿ ಇಟ್ಕೋ, ಅದೇ ಆರೋಗ್ಯ. ಯಾವುದನ್ನು ಕೂಡ ಏರುಪೇರು ಮಾಡ್ಕೊಳ್ಬೇಡ. ಎಲ್ಲವನ್ನು ಎಲ್ಲದರ ಜೊತೆಗಿರು, ಎಲ್ಲದರಿಂದ ಹೊರತಾಗಿರು. ಅಟ್ಯಾಚ್ ಆಗಿರು, ಡಿಟ್ಯಾಚ್ ಆಗಿರು. ಇದು ಬುದ್ಧನ ಬೋಧನೆ. ಅಟ್ಯಾಚ್ಮೆಂಟ್ ಅಂಡ್ ಡಿಟ್ಯಾಚ್ಮೆಂಟ್, ಎಲ್ಲದರ ಜೊತೆಗಿರು, ಆದ್ರೆ ಒಳಗಡೆ ಒಬ್ಬನೇ ಇರು. ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಸ್ಪಷ್ಟವಾಗಿ ಹೇಳೋದಿದ್ರೆ, ಹೊರಗೆ ಲೋಕದಾಟವನಾಡು, ಒಳಗೆ ಒಬ್ಬನೇ ವಿರಮಿಸು. ಒಳಗಡೆ ಅವ್ರನ್ನೆಲ್ಲ ಕರ್ಕೊಂಡ್ ಬರ್ಬೇಡ. ಅವ್ರು ಯಾರು ಕೂಡ ಕೊನೆ ದಿನ ಆದ್ಮೇಲೆ ಬರೋದಿಲ್ಲ ನನ್ನ ಜೊತೆಗೆ. ನೀನು ಮಾತ್ರ ನಿನ್ ಜೊತೆಗೆ ಹೋಗೋದು. ಹಾಗಾದ್ರೆ ಯಾರನ್ನ ಜೊತೆಗೆ ಇಟ್ಕೋ? ನಿನ್ನ ಜೊತೆಗೆ ನೀನು ಇಟ್ಕೋ. ಉಳಿದಿದ್ದೆಲ್ಲ ನೀನು ಏನು ಬಯಸಿ ಬಂದಿದೆಯೋ, ನೀನೇನು ಇಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡ್ಲಿಕ್ಕೆ ಹುಟ್ಟು ಬಂದಿದೆಯೋ, ಅದನ್ನೆಲ್ಲ ಮುಗಿಸು, ಖುಷಿಯಿಂದ ಮುಗಿಸು. ಗುರೂಜಿ ನೋವು, ಗುರೂಜಿ ಭಯ, ಗುರೂಜಿ ಒದ್ದಾಟ, ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಅದನ್ನ ಸರಿ ಮಾಡ್ಕೊ. ಅದನ್ನ ಸರಿ ಮಾಡ್ತಾ ಹೋದ್ರೆ ಖುಷಿ, ಆನಂದ ನಿನ್ನದೇ. SRS, ರೈಟ್? Why negative thought comes first? Why not positive comes? ಓಕೆ, ನೆಗೆಟಿವ್ ಥಾಟ್ ಯಾಕೆ ಬರುತ್ತೆ, ಪಾಸಿಟಿವ್ ಯಾಕೆ ಮೊದಲು ಬರಲ್ಲ? ಅದು ನಮ್ಮ ಅಡಿಕ್ಷನ್. ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವು ಯಾವ್ದನ್ನೇ ನೋಡಿದ್ರು ಕೂಡ ಫಸ್ಟಿಗೆ ನೆಗೆಟಿವೇ ಕಾಣೋದು. ಬಟ್ಟೆ ತಗೊಳಕ್ಕೆ ಮಾಲಿಗೆ ಹೋಗ್ತೀರಾ ಅಥವಾ ಅಂಗಡಿಗೆ ಹೋಗ್ತೀರಾ, ನಮ್ ಜೊತೆಗೆ ಯಾರೋ ಬಂದಿರ್ತಾರೆ, ಅವ್ರು ಯಾವ್ದೋ ಒಂದು ಕಲರ್ ತೋರಿಸ್ತಾರೆ, ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಓಕೆ ನೈಸ್ ಲೆಟ್ ಮಿ ಸಿ ಅಂತಾನು ಹೇಳೋದು, ಸರಿ ಇಲ್ಲ. ಅಂದ್ರೆ ಅಷ್ಟು ರಿಯಾಕ್ಷನ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ ನಮ್ಗೆ. ಇದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ನಮ್ಗೆ. ಪ್ರತಿ ಹೆಜ್ಜೆಯಲ್ಲೂ ನೆಗೆಟಿವೇ ಥಾಟ್ ಮಾಡೋದು. ಯಾರು ಒಬ್ಬ ವ್ಯಕ್ತಿ ಬರ್ತಾ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಹಿಂದೆ ಏನು ಕಹಿ ಘಟನೆಗಳಿತ್ತು ಅದನ್ನ ಮಾತ್ರ ನೆನೆಸ್ಕೊಳ್ಳೋದು. ಆ ವ್ಯಕ್ತಿ ತುಂಬಾ ಬದಲಾಗಿರ್ಬೋದು, ಅದನ್ನ ನೆನೆಸ್ಕೊಳ್ಳೋದಿಲ್ಲ ನಾವು. ಅಂದ್ರೆ ನನ್ನ ಹಿಂದಿನ ವ್ಯಕ್ತಿತ್ವವನ್ನೇ ಹಿಡ್ಕೊಂಡು ನೋಡಿರ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ನಮ್ ಜೊತೆಗಿರೋರ್ನ ಅವ್ರು ಬದಲಾಗಿದ್ದನ್ನ ಗಮನಿಸೋದೇ ಇಲ್ಲ. ಏನನ್ನ ಗಮನಿಸ್ತೀವಿ, ಅವನು ಏನಾಗಿದ್ದ ಅದನ್ನೇ ನೆನ್ಪಿಟ್ಬಿಡ್ತೀವಿ. ಅದೇ ನೆಗೆಟಿವಿಟಿ. ಅದರಿಂದ ಹೊರಬರಕ್ಕಾಗತ್ತಾ? ಖಂಡಿತ ಆಗತ್ತೆ. ಹೊಸತನವನ್ನ ನೋಡಬೇಕು. ಯಾಕೆ ಪ್ರಕೃತಿಯಲ್ಲಿ ಹೊಸತನ ಅಂತ ಬರುತ್ತೆ? ಯುಗಾದಿ ಯಾಕಾಗತ್ತೆ? ಯಾಕೆ ಮಾಡೆಲ್ ಚೇಂಜ್ ಆಗತ್ತೆ ಪ್ರಕೃತಿಯಲ್ಲಿ? ಅಲ್ಲಿ ಬದಲಾವಣೆ ಆಗತ್ತೆ ಅಂದ್ರೆ ನಮ್ಮಲ್ಲಿ ಯಾಕೆ ಬದಲಾವಣೆ ಆಗಲ್ಲ? ಬದಲಾವಣೆ ಜಗತ್ತಿನ ನಿಯಮ, ನಮ್ಮಲ್ಲಿ ಯಾಕೆ ಅದನ್ನ ಅಳವಡಿಸ್ಕೊಳ್ಲಿಕ್ಕೆ ಆಗಲ್ಲ? ವಿ ನೀಡ್ ಟು ಚೇಂಜ್, ವಿ ಹ್ಯಾವ್ ಟು ಚೇಂಜ್. ನಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಬೇಕು. ನಾವಿಲ್ಲೇನಾದ್ರು ಪರ್ಮನೆಂಟ್ ಆಗಿರೋದಿದ್ರೆ ಅದೇ ಮನಸ್ಥಿತಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಯೋಚನೆ ಮಾಡಿ, ಆಲೋಚನೆ ಮಾಡಿ. ಕರೆಕ್ಟ್? ಗುಡ್, ರೈಟ್. ಆನಾಪಾನಸತಿ ಇದು ಕೊಡುಗೆಯಾಗಿ ಕೊಟ್ಟಿದ್ದು ಬುದ್ಧ ಹೇಳಿದ್ರು, ಶಿಷ್ಯರು ಬರೆದ್ರು ಅಂತ ಇದೆ. ಹೌದು, ಇದನ್ನ ಸಂಸ್ಕೃತದಲ್ಲಿ ಆನಾಪಾನ ಸ್ಮೃತಿ ಅಂತ ಹೇಳ್ತಾರೆ. ಅದರ ಅರ್ಥ ಆನಾಪಾನಸತಿ ಅಂತ ಹೇಳಿದ್ರೆ ಮೈಂಡ್ಫುಲ್ನೆಸ್ ಆಫ್ ಬ್ರೀದಿಂಗ್ ಅಂತ. ಆನ ಅಪಾನ, ಇನ್ಹಲೇಷನ್ ಎಕ್ಸಲೇಷನ್, ಸತಿ ಅದರ ಜೊತೆಗೆ ಸಂಪೂರ್ಣವಾಗಿರೋದು. ಬಿ ಅವೇರ್ ಆಫ್ ಯುವರ್ ಇನ್ಹಲೇಷನ್ ಎಕ್ಸಲೇಷನ್. ಇದು ಒಂದು ಸರಳ ಸೂತ್ರ. ಮತ್ತೆ ಈ ಒಂದು ಪಯಣದಲ್ಲಿ ಸಾಕಷ್ಟು ಸಾಧನೆಗಳಿದೆ. ಅದರಲ್ಲಿ ಒಂದು ಸಾಧನೆ ಇದು ಆನಾಪಾನಸತಿ ಅನ್ನೋದು. ಅದರಲ್ಲಿರ್ತಕ್ಕಂಥ ಒಂದು ಸಾಧನೆ ಅಷ್ಟೆ, ರೈಟ್? ಆನಾಪಾನಸತಿ ನಾವೆಲ್ಲ ಕೂಡ ಮಾಡ್ತಾ ಇರ್ತೀವಿ.
ಯಾವುದೇ ಧ್ಯಾನ ಮಾಡಿದ್ರು ಉಸಿರಾಟವನ್ನು ಗಮನಿಸ್ತೀವಿ. ಆದ್ರೆ ಇಲ್ಲೊಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿ. ರೈಟ್? ಶಾಲ್ ವಿ ಡೂ ಇಟ್? ಮಾಡ್ಬೋದಾ? ಸೊ ಈಗ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಇದನ್ನ ಒಂದಿಷ್ಟು ಗೈಡೆನ್ಸ್ ಕೊಡ್ತೀನಿ. ಇನ್ಫ್ಯಾಕ್ಟ್ ಆನಪಾನಸತಿ ಬಿಗಿನರ್ಸ್ ಗೈಡ್ ಅನ್ನೇ ನಾನು ಮಾಡ್ತೀನಿ. ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥವರಿಗೂ ಧ್ಯಾನ ಮಾಡ್ತಾ ಇದ್ದವರಿಗೂ ಎರಡಕ್ಕೂ ಸೇರಿ ಇವತ್ತು ಹೇಳ್ತೀನಿ. ಹಾಗಾಗಿ ಜನರಲೈಸ್ ಮಾಡ್ತೀನಿ. ಇದನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಲ್ಲಿರಬೇಕು, ಹೇಗಿರಬೇಕು, ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಒಂದು ಸ್ಥಳವನ್ನು ಹಿಡ್ಕೊಂಡಿರ್ಬೇಕು, ಯಾವ್ದಾದ್ರು ಒಂದು ಸ್ಥಳ. ಆ ಸ್ಥಳ ಸ್ವಲ್ಪ ಸಮಾಧಾನ ಇದೆ ಅಂತ ನಮಗೆ ಗೊತ್ತಿರ್ಬೇಕು. ಅಲ್ಲಿ ಶಾಂತ, ಅಲ್ಲಿ ಕುತ್ಕೊಂಡ್ರೆ ನನಗೆ ರಿಲ್ಯಾಕ್ಸ್ ಅನ್ಸುತ್ತಪ್ಪ ಅಂತ ಜಾಗ ಹುಡ್ಕೊಳ್ಬೇಕು. ಮನೆಯಲ್ಲಿ ಸ್ವಲ್ಪ ನಿಶ್ಶಬ್ದವಾಗಿರ್ಬೇಕು, ಶಾಂತವಾಗಿರ್ಬೇಕು, ಪೀಸ್ಫುಲ್ ಆಗಿರ್ಬೇಕು. ಗುರುಜಿ ಅದೆಲ್ಲ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಲಿ? ಅದಕ್ಕೆ ಸಾಧಕರಿಗೆ ಹಿಂದೆ ಹೇಳ್ತಾ ಇದ್ರು, ಸುಮ್ನೆ ಕಾಡಿಗೆ ಹೋಗ್ಬಿಡಪ್ಪ ನೀನು. ಯಾಕೆಂದ್ರೆ ಕಾಡಲ್ಲಿ ಇವೆಲ್ಲ ಯಾವ್ದು ಜಂಜಾಟನೇ ಇಲ್ವಲ್ಲ. ಕರೆಕ್ಟ್? ಅಟ್ಲೀಸ್ಟ್ ನೇಚರ್ ಮೆಡಿಟೇಷನ್ ಆದ್ರೂ ನಾವು ಮಾಡ್ಬೇಕು. ಕೊರೋನಾ ಆಗಿದೆ ಬಿಟ್ಬಿಡಿ, ಕೊರೋನಾ ಒಂದಿನ ಮುಗಿಯತ್ತೆ. COVID-19 ವಿಲ್ ಬಿ ಎಂಡಿಂಗ್. ಅದು ಮುಗಿದಾದ್ಮೇಲೆ ನೇಚರಲ್ಲಿ ಹೋಗಿ, ಪ್ರಕೃತಿಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಕ್ಕೆ ಶುರು ಮಾಡಿ. ರೈಟ್? ಇರ್ಲಿ, ಇವಾಗ ಮನೇಲಿ ಇದ್ದೀರಾ. ಸೊ ಮನೇಲಿ ಏನಾಗ್ಬೇಕು? ಪ್ರಶಸ್ತವಾದ ಸ್ಥಳ. ಕ್ಲಿಯರ್? ಯಾಕೆಂದ್ರೆ ಧ್ಯಾನ ಕೂತ್ಕೊಂಡಾಗ ತುಂಬಾ ಸುಲಭವಾಗಿ ನಾವು ಡಿಸ್ಟ್ರಾಕ್ಷನ್ ಆಗ್ಬಿಡತ್ತೆ. ಏನಾಗುತ್ತೆ? ತುಂಬಾ ಸುಲಭವಾಗಿ ಬೇರೆ ವಿಷಯಗಳು ನಮಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಆ ಡಿಸ್ಟ್ರಾಕ್ಷನ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಹಾಗೆ ನೀವು ರೆಡಿ ಮಾಡ್ಕೊಳ್ಬೇಕು. ಜೊತೆಗೆ ಮಂದ ಬೆಳಕಿರಬೇಕು, ಬ್ರೈಟ್ ಲೈಟ್ ಅಲ್ಲ, ಮಂದ ಬೆಳಕು. ಕತ್ಲೇನೂ ಇರಬಾರ್ದು, ತುಂಬಾ ಬೆಳಕು ಇರಬಾರ್ದು, ಮಂದ ಬೆಳಕು. ಜೊತೆಗೆ ಕಂಫರ್ಟಬಲ್ ಟೆಂಪರೇಚರ್. ಗುರುಜಿ AC ಹಾಕೊಳ್ಬೇಕಷ್ಟೇ, ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಕಂಫರ್ಟಬಲ್ ಟೆಂಪರೇಚರ್ ಇರಬೇಕು. ಅಂದ್ರೆ ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಇರಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ಯಾಕಂದ್ರೆ ನೀವು ಕುತ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಸ್ವೆಟ್ ಆದ್ರೂ ಅಥವಾ ಚಳಿ ಆದ್ರೂ ಎರಡೂ ಆಗಲ್ಲ, ಸಮಾನವಾಗಿರ್ಬೇಕು. ರೈಟ್? ಇದು ಕಡ್ಡಾಯವಾಗಿ ನೀವು ಅರೇಂಜ್ ಮಾಡ್ಕೊಳ್ಳೇಬೇಕು. ಇದಿಷ್ಟು ಇದೆಲ್ಲ ರೆಡಿ ಆದ್ಮೇಲೆ ಕುತ್ಕೊಳ್ತೀರಾ. ಓಕೆ? ಹೇಗೆ ಕುತ್ಕೊಳ್ಬೇಕು? ನಾವು ಮಹಾನ್ ಸಾಧಕರಂತೂ ಆಗಿಲ್ಲ, ಇನ್ನು ಸಾಧನೆ ಹಾದಿಲಿದ್ದೀವಿ. ಹಾಗಾದ್ರೆ ಸುಖಾಸನ ಅಂತ ಒಂದು ರೆಡಿ ಮಾಡ್ಕೊಳ್ಬೇಕು. ಕುತ್ಕೊಳ್ಬೇಕಾದ್ರೆ ಸ್ವಲ್ಪ ದಿಂಬಿಟ್ಕೊಂಡು ಅದ್ರ ಮೇಲೆ ಕುತ್ಕೊಳ್ಳೋದು, ಅಥವಾ ಮೊದಲ ಹಂತದಲ್ಲಿ ಗೋಡೆಗೆ ಹೊರಗಿ ಕುತ್ಕೊಳ್ಳೋದು, ಚೇರ್ ಮೇಲೆ ಕುತ್ಕೊಳ್ಳೋದು. ಇವೆಲ್ಲ ಹೇಗಿರ್ಬೇಕು? ಕಂಫರ್ಟಬಲ್ ಆಗಿರ್ಬೇಕು, ಸ್ವಲ್ಪ ದೇಹ ಮುದುವಾಗಿರ್ಬೇಕು. ರೈಟ್? ಸೊ ಆಗ ಧ್ಯಾನ ಮಾಡಲಿಕ್ಕೆ ನಿಮಗೆ ಸಮಾಧಾನ ಅನ್ನೋ ಒಂದು ಸ್ಥಿತಿ ಎಲ್ಲ ಕಡೆಯಲ್ಲಿ ಉದ್ಭವ ಆಗತ್ತೆ. ರೈಟ್? ಅದಾದ್ಮೇಲೆ ನೀವು ಕುಳಿತುಕೊಂಡಿರೋ ಪೋಸ್ಚರ್ ಅಲ್ಲಿ ಯಾವುದು ದಿ ಬೆಸ್ಟ್ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಎರಡೂ ಕಾಲನ್ನ ಸಮಾಧಾನವಾಗಿ ನೆಲದ ಮೇಲೆ ಊರಿ, ಕೈಗಳನ್ನ ಶಾಂತವಾಗಿ ತೊಡೆ ಮೇಲೆ ಇಟ್ಕೊಂಡು ಯಾವ್ದಾದ್ರೂ ಒಂದು ಸರಳ ಮುದ್ರೆಯನ್ನು ಹಾಕೊಂಡು ಕುತ್ಕೊಳ್ಬಹುದಾ, ನೀವು ಅದನ್ನ ಡಿಸೈಡ್ ಮಾಡ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಕುತ್ಕೊಳ್ಬೇಕಾದ್ರೂ ಅಷ್ಟು ಶಾಂತವಾಗಿರ್ಬೇಕು. ಅಂದ್ರೆ ದಿಸ್ ಇಸ್ ದ ಪ್ರಿಪರೇಷನ್ ಐ ಆಮ್ ಟೆಲಿಂಗ್. ಮಲ್ಕೊಳ್ಳೋದು, ಸ್ವಲ್ಪ ಬೆನ್ ಬಾಗಿಸ್ಕೊಳ್ಳೋದು, ಬೆನ್ ಹೇಗಿರ್ಬೇಕು? ಆದಷ್ಟು ನೇರವಾಗಿ ಇಟ್ಕೊಳ್ಬೇಕು, ರಿಲ್ಯಾಕ್ಸ್ ಆಗಿರ್ಬೇಕು. ರೈಟ್? ಖುಷಿಯಾಗಿರ್ಬೇಕು. ಜೊತೆಗೆ ಒಳ್ಳೆಯ ಆಸನದಲ್ಲಿ ಆರಾಮಾಗಿರ್ಬೇಕು. ಗುಡ್ ಪೋಸ್ಚರ್. ಕ್ಲಿಯರ್? ಓಕೆ? ಸೊ ಶೋಲ್ಡರ್ಸ್ ತುಂಬಾ ಹೀಗಿಟ್ಕೊಂಡು ಕೂರೋದು, ಹೀಗೆ ಮಾಡೋದು ಅಲ್ಲ, ಅದನ್ನು ಕೂಡ ರಿಲ್ಯಾಕ್ಸ್ ಆಗಿರ್ಬೇಕು, ಫ್ರೀ ಆಗಿ ರಿಲ್ಯಾಕ್ಸ್. ಸ್ಪೈನ್ ಎರೆಕ್ಟ್,
ಬೆನ್ನು ಹುರಿ ಸ್ವಲ್ಪ ನೇರವಾಗಿ ಇಟ್ಕೊಳ್ಬೇಕು. ರೈಟ್. ಅದಾದ್ಮೇಲೆ ಜಾ, ದವಡೆಗಳೇನಿದೆ ಅದು ಸ್ವಲ್ಪ ಮುಚ್ಚಿರಬೇಕು. ಹೀಗೆ ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ನಾಲ್ಗೆ ರಿಲ್ಯಾಕ್ಸ್ ಆಗಿರಬೇಕು. ಏನ್ ಗುರುಜಿ ಇಷ್ಟೆಲ್ಲ ಮಾಡ್ಬೇಕಾ? ಇದೆಲ್ಲ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ಮಾಡ್ಬೇಕು. ಬುದ್ಧ ಪೂರ್ಣಿಮೆ ಆದ್ರಿಂದ ಪೂರ್ತಿಯಾಗಿ ವಿವರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಷ್ಟು ರಿಲ್ಯಾಕ್ಸ್ ಆಗಿರಬೇಕು. ರೈಟ್. ಏನಾದ್ರೂ ಅಭ್ಯಾಸ ಇದ್ರೆ ಕೇಚರಿ ಮುದ್ರೆ ಕೂಡ ಹಾಕೊಳ್ಬಹುದು. ಮೇಲ್ಗಡೆ ನಾಲಿಗೆನ ಟಚ್ ಮಾಡ್ಕೊಳ್ಬಹುದು. ಇರ್ಲಿ, ಕನ್ಫ್ಯೂಷನ್ ಬೇಡ. ಲೆಟ್ ಅಸ್ ರಿಲ್ಯಾಕ್ಸ್ ಅವರ್ ಟಂಗ್, ರಿಲ್ಯಾಕ್ಸ್ ಅವರ್ ಜಾ. ಓಕೆ. ಅದಾದ್ಮೇಲೆ ಕಣ್ಣು ಹೇಗ್ ಮುಚ್ಕೊಂಡಿರ್ಬೇಕಂದ್ರೆ ಆನಂದವಾಗಿ ಕಣ್ಣು ಮುಚ್ಕೊಳ್ಬೇಕು. ಅಲ್ಲೂ ಕೂಡ ಸ್ಟ್ರೆಸ್ ಇರಬಾರ್ದು. Shall we start? Sit comfortable. ಸ್ಟಾರ್ಟ್ ಮಾಡೋಣ. ಆರಾಮಾಗಿ ಕೂತ್ಕೊಳ್ಳಿ, ಸಮಾಧಾನವಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ದೇಹವನ್ನೊಮ್ಮೆ ಗಮನಿಸ್ಕೊಳ್ಳಿ. ದೇಹ ಆರಾಮವಾಗಿದೆ, ಕಾಲುಗಳು ಆರಾಮವಾಗಿದೆ, ಕೈಗಳು ಆರಾಮವಾಗಿದೆ. ಆಸನ ಸಮಾಧಾನವಾಗಿದೆ. ಆದಷ್ಟು ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಕಂಫರ್ಟಬಲ್, ಆರಾಮವಾಗಿ, ಸಮಾಧಾನ. ಎಸ್, ದೇಹ ಆರಾಮವಾಗಿದೆ. ರೈಟ್. ದೇಹವನ್ನ ಗಮನಿಸಿ. ದೇಹ ಶಾಂತವಾಗಿದೆ, ಆರಾಮವಾಗಿದೆ. ದೇಹವನ್ನ ಗಮನಿಸ್ತಾ ಇದ್ದೀರಿ. ತಲೆಯಿಂದ ಪಾದದವರೆಗೆ ದೇಹವನ್ನ ಗಮನಿಸಿಕೊಳ್ಳಿ. ಈಗ ಸಹಜ ಉಸಿರಾಟವನ್ನು ಗಮನಿಸಿ. ಅಬ್ಸರ್ವ್ ನಾರ್ಮಲ್ ನ್ಯಾಚುರಲ್ ಬ್ರೀದಿಂಗ್. ಉಸಿರಾಟ ಹೇಗೆ ಆಗುತ್ತದೆಯೋ ಹಾಗೆಯೇ ಗಮನಿಸಿ. ಒಳ ಹೋಗುವ, ಹೊರಬರುವ ಉಸಿರನ್ನ ಸಮಾಧಾನವಾಗಿ ಗಮನಿಸಿ. ಇದು ಸಹಜ ಉಸಿರಾಟ. ಆ ಉಸಿರಾಟದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ತರುವುದು ಬೇಡ. ಪ್ರಯತ್ನಪೂರ್ವಕ ಉಸಿರಾಟ ಬೇಡ. ಸಮಾಧಾನವಾಗಿ ಉಸಿರಾಟವನ್ನು ಗಮನಿಸಿ. ಉಸಿರಾಟದ ಜೊತೆಗೆ ನಿಮ್ಮ ಹೊಟ್ಟೆಯ ಭಾಗವನ್ನು ಗಮನಿಸಿಕೊಳ್ಳಿ. ಹೊಟ್ಟೆಯ ಭಾಗದಲ್ಲಿ ಆಗುತ್ತಿರುವ ಏರಿಳಿತವನ್ನ ಗಮನಿಸಿ. ಹೊಟ್ಟೆಯ ಭಾಗವನ್ನು ಗಮನಿಸ್ತಾ ಇದ್ದೀರಿ. ಹಾಗೆಯೇ ಪ್ರತಿ ಉಸಿರಾಟದಲ್ಲಿ ಆಗುತ್ತಿರುವ ಬದಲಾವಣೆ ಗಮನಿಸ್ತಾ ಹೋಗಿ. ಎದೆಯ ಭಾಗವನ್ನು
ಗಮನಿಸಿಕೊಳ್ಳಿ. ನಿಮ್ಮ ಉಸಿರಾಟಕ್ಕೆ ತಕ್ಕ ಹಾಗೆ ಎದೆಯ ಭಾಗದಲ್ಲಿ ಕೂಡ ಏರಿಳಿತವಾಗುತ್ತಿದೆ. ಗಮನಿಸಿ. ಗಮನಿಸಿ. ಈಗ ಮನಸ್ಸಿನಲ್ಲಿ 1ರಿಂದ 10ರವರೆಗೆ ಎಣಿಸುತ್ತಾ ಹೋಗೋಣ. ಲೆಟ್ ಅಸ್ ಕೌಂಟ್ ಫ್ರಮ್ 1 to 10. ಒಂದು ಉಸಿರನ್ನ ಒಳಗೆ ತೆಗೆದುಕೊಂಡು ಹೊರಗೆ ಹಾಕಿದ್ರೆ ಮನಸ್ಸಿನಲ್ಲಿ 1 ಹೀಗೆ ಎಣಿಸ್ಕೊಳ್ಳಿ. 1 ಕಂಪ್ಲೀಟ್ ಬ್ರೆತ್ ಈಕ್ವಲ್ ಟು 1 ಕೌಂಟ್. ನಿಮ್ಮ ಗಮನ ಉಸಿರಾಟ, ಎದೆಯ ಭಾಗ, ಹೊಟ್ಟೆಯ ಭಾಗ, ನಂತರ ಎಣಿಕೆ, ಕೌಂಟಿಂಗ್. ಇವಿಷ್ಟು ಕೂಡ ಒಂದೇ ರಿದಮ್ ಅಲ್ಲಿ ಆಗ್ತಾ ಹೋಗ್ಲಿ. ಸಿದ್ಧರಾಗಿ ಲೆಟ್ಸ್ ಬಿಗಿನ್. ಶುರು ಮಾಡಿ. ಮನಸ್ಸಿನಲ್ಲೇ ಎಣಿಸ್ತಾ ಹೋಗಿ. ಸಮಾಧಾನವಾಗಿ ಕೌಂಟ್ ಮಾಡಿ. ಎಣಿಕೆ ತಪ್ಪಿದರೆ ಮತ್ತೆ ಮೊದಲಿಂದ ಶುರು ಮಾಡಿ. ಕೌಂಟ್. ಮನಸ್ಸಿನಲ್ಲೇ ಸಮಾಧಾನವಾಗಿ ಸಂಖ್ಯೆಯನ್ನ ಎಣಿಸುತ್ತಾ ಹೋಗಿ. ಶಾಂತವಾಗಿ ಮಾಡ್ತಾ ಹೋಗಿ. ದುಗುಡ ಬೇಡ, ತ್ವರಿತಗತಿ ಬೇಡ. ಶಾಂತ ಮನಸ್ಥಿತಿ, ಶಾಂತವಾಗಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ. ಟೇಕ್ ಯೋರ್ ಟೈಮ್. ಸಮಾಧಾನವಾಗಿ ಮಾಡಿ. ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತಿದೆ. You are gaining concentration. ಈಗ ಸಮಾಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಇದ್ದುಬಿಡಿ. ನಿಶ್ಶಬ್ದವಾಗಿರಿ. ಮನಸ್ಸಿನಲ್ಲಿ ಯೋಚನೆಗಳು ಏಳುತ್ತಿದ್ದರೆ ಗಮನಿಸಿ, ಹಾಗೆಯೇ ಹೋಗಲು ಬಿಡಿ. ನಿಶ್ಶಬ್ದವಾಗಿರಿ. ದೇಹ ನಿಶ್ಚಲವಾಗಿದೆ. ಉಸಿರಾಟ ಸಮಾಧಾನಗೊಂಡಿದೆ.
ಮೂಗಿನ ಹೊಳ್ಳೆಗಳ ಕೆಳಗೆ ಸಂಪೂರ್ಣ ಗಮನವನ್ನಿರಿಸಿ ನಿಶ್ಶಬ್ದವಾಗಿರಿ. ಬಿ ದೇರ್. You are focusing on every breath. ಪ್ರತಿಯೊಂದು ಉಸಿರಾಟವನ್ನು ಗಮನಿಸ್ತಾ ಮೂಗಿನ ಹೊಳ್ಳೆಗಳ ತುದಿಯಲ್ಲಿದ್ದೀರಿ. ನಿಮ್ಮ ಗಮನ ಸ್ಪಷ್ಟವಾಗಿ ಒಳ ಹೋಗುವ ಹೊರಬರುವ ಉಸಿರನ್ನ ಗಮನಿಸುವ ಪ್ರಕ್ರಿಯೆ ಮಾಡುತ್ತಿದೆ. ಮನಸ್ಸು ಸಮಾಧಾನಗೊಂಡಿದೆ. You are guarding your breath. ನಿಮ್ಮ ಉಸಿರಾಟವನ್ನ ಪೂರ್ಣವಾಗಿ ಗಮನಿಸುತ್ತಿದ್ದೀರಿ. ಮನಸ್ಸಿನಲ್ಲಿ ಶಾಂತತೆ ಮೂಡಿದೆ. ಶಾಂತಿ, ಪೀಸ್, ಇನ್ನರ್ ಪೀಸ್. ಶಾಂತ ಮನಸ್ಸು, ಗಮನ ಸಂಪೂರ್ಣ ಉಸಿರಿನ ಮೇಲೆ. ಈ ಸ್ಥಿತಿಯನ್ನ ಆನಂದಿಸಿ. ಗುರುತಿಸಿಕೊಳ್ಳಿ. ಗುರುತಿಟ್ಟುಕೊಳ್ಳಿ. Register this experience. ಈ ಸಮಯದಲ್ಲಿ ನಮ್ಮ ಅರಿವಿನ ಶಕ್ತಿ ಹೆಚ್ಚಿದೆ. ಆತ್ಮಜ್ಞಾನ ಅನಾವರಣಗೊಳ್ತಾ ಇದೆ. ಸದ್ಗುರುವಿನ ಬೋಧನೆ, ಬುದ್ಧನ ಬೋಧನೆ ನಮ್ಮಲ್ಲಿ ಸಂಪೂರ್ಣವಾಗಿ ಸೇರಿಕೊಳ್ತಾ ಇದೆ. ದಿವ್ಯ ಬೆಳಕು ಎಲ್ಲೆಡೆ ತುಂಬಿಕೊಂಡಿದೆ.
ನಮ್ಮೊಳಗೂ ನಮ್ಮ ಸುತ್ತಲೂ ಬಂಗಾರದ ಬೆಳಕು ಹರಿದಿದೆ. ಆನಂದದ ಸಮಯ. ಆನಂದದ ಸಮಯ. ಉಸಿರಾಟವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸ್ತಾ ಎದೆಯ ಭಾಗ, ಹೊಟ್ಟೆಯ ಭಾಗವನ್ನು ಗಮನಿಸಿ. ದೇಹವನ್ನು ಗಮನಿಸಿ. ದೇಹ ಮನಸ್ಸಿನಲ್ಲಾಗಿರುವ ಬದಲಾವಣೆಯನ್ನು ಗಮನಿಸಿ. ಒಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ಮನಸ್ಸಿನಲ್ಲೇ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ. ದೇಹ ಪ್ರಜ್ಞೆಗೆ ಮರಳಿದ್ದೀರಿ. ಜಾಗೃತ ಸ್ಥಿತಿಗೆ ಮರಳಿದ್ದೀರಿ. ಮೆಲ್ಲನೆ ಕೈಗಳಿಗೆ, ಕಾಲುಗಳಿಗೆ ಚಾಲನೆಯನ್ನು ನೀಡಿ. Slowly give a movements, your toes and fingers. Again take a deep breath and breathe out completely. ಮತ್ತೊಮ್ಮೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಹಸ್ತಗಳನ್ನು ಪರಸ್ಪರ ಉಜ್ಜಿಕೊಳ್ಳಿ. ರಬ್ ಯೋರ್ ಪಾಮ್ಸ್. ಮುಖದ ಮೇಲೆ ಇರಿಸಿ ಸ್ವಲ್ಪ ಹೊತ್ತು ಈ ಶಕ್ತಿಯನ್ನ ಇಂದ್ರಿಯಗಳಿಗೆ ಹರಿಸಿ. ಹಾಗೆ ಮುಖವನ್ನು ಸಮಾಧಾನವಾಗಿ ನೇವರಿಸಿಕೊಳ್ತಾ, ಸವರಿಕೊಳ್ತಾ, ಖುಷಿಯಿಂದ, ಆನಂದದಿಂದ, ಧ್ಯಾನದಿಂದ ಹೊರಬನ್ನಿ. ಗುಡ್. ಪ್ರತಿದಿನ ಧ್ಯಾನವನ್ನು ಮಾಡಿ, ಅಭ್ಯಾಸವನ್ನು ಮಾಡಿ. ಇಂತಹ ಅವಕಾಶಗಳನ್ನು ಮತ್ತೆ ಉಪಯೋಗಿಸ್ಕೊಳ್ಳಿ. ಎಲ್ಲವೂ ಕೂಡ ನಮಗಾಗಿ ಒಲಿದು ಬಂದಿರುತ್ತೆ. ಒಲಿದು ಬರೋದು ಅಂತ ಹೇಳಿದ್ರೆ ಬರೀ ಲೈಫ್ ಪಾರ್ಟ್ನರಿಗಲ್ಲ. ಈ ವಿಶೇಷವಾದ ಸತ್ಸಂಗವು ಕೂಡ ನಮಗೆ ಒಲಿದು ಬಂದಿರುತ್ತೆ. ಸ್ಟಾರ್ಟ್ ಯೂಸಿಂಗ್ ಆಲ್ ದಿಸ್ ಥಿಂಗ್ಸ್. ಸ್ಟಾರ್ಟ್ ಅಡಾಪ್ಟಿಂಗ್. ನಿಮ್ಮದಾಗಿಸ್ಕೊಳ್ತಾ ಹೋಗಿ, ಬದಲಾವಣೆ ತಂದ್ಕೊಳ್ತಾ ಹೋಗಿ. ಎಂಜಾಯ್ ಯುವರ್ ಲೈಫ್. ನಿಮ್ಮ ಜೀವನವನ್ನು ಸೆಲೆಬ್ರೇಟ್ ಮಾಡಿ. ಖುಷಿಯಾಗಿರಿ, ಆನಂದವಾಗಿರಿ. ಬುದ್ಧ ಧ್ಯಾನದಲ್ಲಿ ಹಲವಾರು ಜನ್ಮಗಳನ್ನ ನೋಡಿಕೊಂಡ. ಹಾಗಾಗಿ ರಿಯಲೈಸೇಷನ್, ಅದರಿಂದ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಈ ಜನನ ಮರಣಗಳ ಸಂಬಂಧ. ಅಲ್ಲಿಂದ ಅವನಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಯಿತು. ರೈಟ್? ಎಸ್, ಬುದ್ಧನ ಬಗ್ಗೆ ಸ್ಟಡಿ ಮಾಡಿ. ನಾನು ಹೇಳಿದ್ದೇನೆ ನಿಮಗೆ ಗೊತ್ತಿಲ್ಲ ಅಂತೇನಿಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಅದು ಗೊತ್ತಿದ್ದನ್ನ ಮತ್ತೆ ನೆನಪಿಸ್ತಾ ಇದೀವಿ ಅಷ್ಟೇ ಅಲ್ವಾ? ಮನಸ್ಸಲ್ಲೇ ಪ್ರತಿ ಬಾರಿ ಇಂತಹ ಸತ್ಸಂಗಕ್ಕೆ ಬಂದಾಗ ಎಂಟಿ ಕಪ್ಪ ಕುತ್ಕೊಳ್ಬೇಕು.
ತಲೆಯಲ್ಲಿ ಏನು ಇಟ್ಕೊಳ್ಳದೆ ಎಂಟಿ ಖಾಲಿ ಮಾಡ್ಕೊಂಡು ಕುತ್ಕೋಬೇಕು. ಅವಾಗ ಮಾತ್ರ ತುಂಬಿಸ್ಕೊಳಕ್ಕಾಗ. ರೈಟ್? ಓಕೆ, ಎಲ್ಲರೂ ಶಾಂತಿ ಮಂತ್ರವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಗಾಡ್ ಬ್ಲೆಸ್ ಯು. ಮತ್ತೆ ಸಿಗೋಣ, ಮತ್ತೆ ಸತ್ಸಂಗದಲ್ಲಿ ಬೆರೆಯೋಣ. ಹ್ಯಾವ್ ಎ ಗ್ರೇಟ್ ಟೈಮ್. ಗಾಡ್ ಬ್ಲೆಸ್ ಯು. ನಮಸ್ತೆ.